ಏನು NLP ಆ್ಯಂಡ್ ಇದನ್ನು ಚೈಲ್ಡ್ ಡೆವಲಪ್ಮೆಂಟ್ ಅಂತ ನೋಡಿದಾಗ ಹೇಗೆ ಅದನ್ನು ಕನ್ಸಿಡರ್ ಮಾಡ್ಬೋದು? ಲ್ಯಾಂಗ್ವೇಜ್ ಚೇಂಜ್ ಮಾಡಿದರೆ ನಿಮ್ಮ ಮೈಂಡ್ ಹೆಂಗೆ ರೀಪ್ರೋಗ್ರಾಮ್ ಮಾಡ್ತೀರಾ. ಸೊ ನಿಮ್ಮ ಲ್ಯಾಂಗ್ವೇಜ್ ಮೇಲೇ ಇದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ಮಕ್ಕಳು ಓದಬೇಕಾದ್ರೆ ಕಾನ್ಷಿಯಸ್ ಬ್ರೈನು ಅನ್ಕಾನ್ಷಿಯಸ್ ಬ್ರೈನು ಅಲೈನ್ ಆಗಿರಬೇಕು. ಸೊ ನಿಮಗೆ ಅದು ರಿಮೋಟ್ ಕಂಟ್ರೋಲ್ ಥರ. ಮಕ್ಕಳ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಒಂದು NLP ಹೇಗೆ ಅದು ಮ್ಯಾಟ್ರ್ ಆಗುತ್ತೆ? NLP ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸಿಂದ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ, ನೀವು ಸ್ಟೇಟಲ್ಲಿ ಇರ್ತೀರ, ಯು ಡೋಂಟ್ ಗೆಟ್ ಟಯರ್ಡ್. ಮಕ್ಕಳ ಬ್ರೈನ್ ಒಳಗೆ ಏನಾಗ್ತಾ ಇರುತ್ತೆ ಅಂದರೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವ್ರು ಅದನ್ನು ಹೇಗೆ ಪರ್ಸೀವ್ ಮಾಡ್ತಾರೆ? ಒಬ್ರಿಗೆ ಬಂದು ಆಡಿಟರಿ ಇರುತ್ತೆ, ಒಬ್ರಿಗೆ ಬಂದು ಕೈನೆಸ್ಥೆಟಿಕ್ ಇರುತ್ತೆ, ಒಬ್ರಿಗೆ ಬಂದು ವಿಜುವಲ್ ಇರುತ್ತೆ. ಸೊ ಡಿಫ್ರೆಂಟ್ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ಇರುತ್ತೆ. ಕೋಪ ಮಾಡ್ಕೊಳ್ತಾರೆ ಆ್ಯಂಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ. ಇದೆಲ್ಲ ತುಂಬ ನಾವು ಪೇರೆಂಟ್ಸಿಂದ ಕೇಳ್ತಾ ಇದ್ದೀವಿ. ಅವ್ರಿಗೆ ಸೊಲ್ಯೂಷನ್ಸ್ ಬೇಕಾಗಿಲ್ಲ, ಅವರೇ ಕಂಡು ಹಿಡ್ತಾರೆ. ದೆನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಎಮೋಷನ್ಸ್. ಎಷ್ಟೋ ಸಲ ನಾವು ಮಕ್ಕಳನ್ನ ಟ್ಯಾಗ್ ಮಾಡಿಬಿಡ್ತೀವಿ. ಅಂದರೆ ನೀನು ಈ ಥರ, ಹೀಗೆ, ನೀನು ಎಷ್ಟು ಹೇಳಿದ್ರು ಕೇಳಲ್ಲ, ಸೋಮಾರಿ, ಈ ಥರ ವರ್ಡ್ಸು ಮಕ್ಕಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ಅಂದರೆ ಅದು ಅನ್ಕಾನ್ಷಿಯಸ್ ಬ್ರೈನ್ ಹೋಗ್ಬಿಟ್ಟು ಅವ್ರು ನಂಬಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಬಿಕಾಸ್ ಬ್ರೈನ್ಗೂ ಇಮ್ಯಾಜಿನೇಷನ್ಗೂ ರಿಯಾಲಿಟಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ. ಬರೀ ಇದು ಸಮಸ್ಯೆ ಗ್ಯಾಡ್ಜೆಟ್ಸ್ ಯೂಸ್ ಮಾಡೋರಲ್ಲೇ ಇದೆಯಾ? ಅವ್ರಿಗೇನು ಇಷ್ಟ ಅದನ್ನು ತಿಳ್ಕೊಂಡು ಅವ್ರಿಗೆ ಅದನ್ನು ಕೊಟ್ಟರೆ ಅವರು ಪ್ರಾಬಬ್ಲಿ ದೇ ವಿಲ್ ನಾಟ್ ಕಮ್ ಟುವರ್ಡ್ಸ್, ನಾಟ್ ಪ್ರಾಬಬ್ಲಿ ದೇ ವಿಲ್ ನಾಟ್ ಕಮ್. ಮಕ್ಕಳಲ್ಲಿ ಎಮೋಷ್ನಲಿ ಅವರು ಹೇಗೆ ಬೆಳೀತಾ ಇದ್ದಾರೆ, ಮಕ್ಕಳು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಅನ್ನೋದ್ರಿಂದ ಅವರ ಒಂದು ಎಮೋಷ್ನಲ್ ವೆಲ್ ಬೀಯಿಂಗ್ ಹೇಗಿದೆ ಅಂತ ನಾವು ತಿಳ್ಕೊಳ್ಬೋದು. ಅವರ ಬ್ರೈನ್ ಹೇಗೆ ವಯರ್ ಆಗಿದೆ, ಹಾಗೆ ಅವರ ಬೆಳವಣಿಗೆಯಲ್ಲಿ ಒಂದು ಮೆದುಳಿನ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ, ನಂಬಿಕೆಯ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ, ಲ್ಯಾಂಗ್ವೇಜ್ನ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ, ಇವೆಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಒಂದು ಕಾನ್ಸೆಪ್ಟ್ ಇದೆ, ಅದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ ಹೇಳಿ. ಈ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಹೇಗೆ ನಾವು ಮಕ್ಕಳ ಸಕಾರಾತ್ಮಕ ಬೆಳವಣಿಗೆಯಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮ್ಯಾಜಿಕ್ ಆಫ್ ಚೇಂಜ್ ಅನ್ನುವಂಥ NLP ಕೋಚಿಂಗ್ ಸೆಂಟರ್. ಇದರ ಸಂಸ್ಥಾಪಕರು ಮ್ಯಾಜಿಕಲ್ ರಫಿ ಅಂತ. ಇವರ ಅಡಿಯಲ್ಲಿ ಇವರು ಟ್ರೈನ್ಡ್ ಆಗಿರುವಂಥ ಒಬ್ಬ NLP ಕೋಚ್. ಸಾಕಷ್ಟು 8 ವರ್ಷಗಳಿಗೂ ಹೆಚ್ಚು ಕಾಲ ಇವರು ಈ ಒಂದು NLP ಟ್ರೈನಿಂಗನ್ನು ಕೊಡ್ತಾ ಬಂದಿದ್ದಾರೆ. ಹಾಗೆ ಆಂಟ್ರಪ್ರನರ್ಸ್ ಇರ್ಬೋದು, ಕಾರ್ಪೊರೇಟ್ಸ್ ಇರ್ಬೋದು, ಟೀಚರ್ಗಳಿಗೆ, ಸ್ಪೋರ್ಟ್ ಪರ್ಸ್ನಾಲಿಟೀಸ್ಗಳಿಗೆ, ಸಾಕಷ್ಟು ಜನರಿಗೆ ಇವರು ಈ ಒಂದು ಟ್ರೈನಿಂಗನ್ನು ಕೊಟ್ಟಿದ್ದಾರೆ. ಹಾಗಾದರೆ ಇವತ್ತು ನಾವು ಮಕ್ಕಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಸಮಸ್ಯೆಗಳಿರ್ಬೋದು, ಹಾಗೆ ಮಾನಸಿಕವಾಗಿ ಕುಗ್ಗುತ್ತಾ ಇರುವಂತಹ ಸಮಸ್ಯೆಗಳಿರ್ಬೋದು, ಈ ನಿಟ್ಟಿನಲ್ಲಿ ನಾವು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಏನಿದೆ ಅದು ಹೇಗೆ ಸಹಾಯಕಾರಿಯಾಗಿರುತ್ತೆ ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಾಗಿಯೇ ಈ ಒಂದು ವಿಶೇಷವಾದಂತಹ ಪಾಡ್ಕಾಸ್ಟ್. ಹಾಗಾದರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಕಾರ್ಯಕ್ರಮಕ್ಕೆ ಗಾಯತ್ರಿ ಸುಂದರ್ ಅವರನ್ನು, ಅವ್ರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅದಕ್ಕೂ ಮುನ್ನ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಈ NLP ಬಗ್ಗೆ ಕೇಳಿದ್ದೀವಿ, ಬಟ್ ಆ್ಯಕ್ಚುಲಿ ಏನು NLP ಆ್ಯಂಡ್ ಇದನ್ನು ಚೈಲ್ಡ್ ಡೆವಲಪ್ಮೆಂಟ್ ಅಂತ ನೋಡಿದಾಗ ಹೇಗೆ ಅದನ್ನು ಕನ್ಸಿಡರ್ ಮಾಡ್ಬೋದು? ಓಕೆ, ಇದು NLP ಬಂದು ಇದು ಒಂದು ಲ್ಯಾಂಗ್ವೇಜು. ನಾವು ಮಾತಾಡೋದು, ನಮ್ಮ ಭಾಷೆ ಹೆಂಗೆ ನಮ್ಮ ಮೈಂಡ್ ಮೇಲೆ ಪ್ರಾಕ್ಟೀಸ್ ಆಗುತ್ತೆ, ನಮ್ಮ ಆ್ಯಕ್ಷನ್ ಮೇಲೆ ಏನು ಡಿಪೆಂಡ್ ಆಗುತ್ತೆ ಅಂತ ಇದು NLP ಅಂತ. ಅದು ನಾವು ಲ್ಯಾಂಗ್ವೇಜ್ ಚೇಂಜ್ ಮಾಡಿದರೆ ನಿಮ್ಮ ಮೈಂಡ್ ಹೆಂಗೆ ರೀಪ್ರೋಗ್ರಾಮ್ ಮಾಡ್ತೀರಾ. ಸೊ ನಿಮ್ಮ ಲ್ಯಾಂಗ್ವೇಜ್ ಮೇಲೇ ಇದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್. ನ್ಯೂರೋ ಅಂದರೆ ನಿಮ್ಗೆ ಗೊತ್ತು, ಲೈಕ್ ನರ್ವ್ ಸಿಸ್ಟಮ್ ಎಲ್ಲ. ಲಿಂಗ್ವಿಸ್ಟಿಕ್ ಅಂದರೆ ಇಟ್ ಈಸ್ ಅ ಲ್ಯಾಂಗ್ವೇಜ್, ನೀವು ಮಾತಾಡೋದು ಭಾಷೆ. ಅದು ಪ್ರೋಗ್ರಾಮ್, ಅದು ಭಾಷೆಯಿಂದ ಹೆಂಗೆ ಪ್ರೋಗ್ರಾಮ್ ಮಾಡ್ತೀವಿ ಅದನ್ನೇ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಂತ. ಸೊ ನಮಗೆ ಕಾನ್ಷಿಯಸ್ ಬ್ರೈನು ಅನ್ಕಾನ್ಷಿಯಸ್ ಬ್ರೈನು ಎರಡಿದೆ. ಓಕೆ, ಸೊ ಕಾನ್ಷಿಯಸ್ ಬ್ರೈನ್ಗೆ ಗೊತ್ತಾಗುತ್ತೆ ನೀವೇನೇನು ಮಾಡ್ತೀರಾ ಅಂದರೆ.
ಬಟ್ ಆ್ಯಕ್ಚುಲಿ ಎಲ್ಲ ಪ್ಯಾಟರ್ನ್ಸು ಅನ್ಕಾನ್ಷಿಯಸ್ ಬ್ರೈನಿಂದಾನೇ ಬರುತ್ತೆ. ಓಕೆ, ಇವಾಗ ಈ ಅನ್ಕಾನ್ಷಿಯಸ್ ಬ್ರೈನ್ಗೆ ಕಾನ್ಷಿಯಸ್ ಬ್ರೈನ್ಗೆ ಅಲೈನ್ಮೆಂಟ್ಸ್ ಇದೆಯಾ, ಅದರಿಂದ ನಮ್ಮ ಆ್ಯಕ್ಷನ್ಸ್ ಕರೆಕ್ಟ್ ಇದೆಯಾ, ನಾವು ಏನೇನು ಮಾಡ್ತೀವಿ ಅದನ್ನು ಇವಾಗ ಒಂದು ಮಕ್ಕಳು ಓದಬೇಕಾದ್ರೆ ಕಾನ್ಷಿಯಸ್ ಬ್ರೈನು ಅನ್ಕಾನ್ಷಿಯಸ್ ಬ್ರೈನು ಅಲೈನ್ ಆಗಿರಬೇಕು. ಸೊ ನಿಮಗೆ ಅದು ರಿಮೋಟ್ ಕಂಟ್ರೋಲ್ ಥರ, ನೀವು ನಿಮ್ಮ ಬ್ರೈನ್ಗೆ ಹೆಂಗೆ ನೀವು ಪ್ರೋಗ್ರಾಮ್ ಮಾಡ್ತೀರಾ ಆ ಥರ ಪ್ರೋಗ್ರಾಮ್ ಮಾಡಿ ನೀವು ಏನೇನು ಬೇಕು ಅದಕ್ಕೆ ಕಮಾಂಡ್ಸ್ ಕೊಟ್ಟು ಅದನ್ನು ನೀವು ಆ್ಯಕ್ಷನ್ ಹೆಂಗೆ ಮಾಡಬೇಕು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ವಾಟ್ ಈಸ್ ನ್ಯೂರೋ. ಸೊ ಎವ್ರಿ ಆ್ಯಕ್ಷನ್ ನಮ್ಮ ಮೈಂಡ್ ಮತ್ತು ಬಾಡಿ ಕನೆಕ್ಟ್ ಆಗಿದೆ. ಮೈಂಡ್ ಆ್ಯಂಡ್ ಬಾಡಿ ಬಂದು ಇಟ್ಸ್ ಅ ಪಾರ್ಟ್ ಆಫ್ ದ ಸೇಮ್ ಸಿಸ್ಟಮ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡು. ಸೊ ನಿಮ್ಮ ಮೈಂಡ್ ಹೆಂಗೆ ಮಾಡ್ತೀರಾ ಅದೇ ಥರ ನಿಮ್ಮ ಬಾಡಿ ರಿಯಾಕ್ಟ್ ಆಗುತ್ತೆ. ನಿಮ್ಮ ಬಾಡಿ ಹೆಂಗೆ ನೀವು ಆ್ಯಕ್ಷನ್ ಮಾಡ್ತೀರಾ ಅದು ಮೈಂಡ್ ಇಟ್ ಹ್ಯಾಸ್ ಕನೆಕ್ಷನ್. ಓಕೆ. ಸೊ ಈಗ ಮಕ್ಕಳ ಡೆವಲಪ್ಮೆಂಟ್ ಅಂತ ಬಂದಾಗ ಈ ಒಂದು NLP ಹೇಗೆ ಅದು ಮ್ಯಾಟ್ರ್ ಆಗುತ್ತೆ? ಓಕೆ, ಇದು ಮಕ್ಕಳಿಗೆ ಬಂದು ಮಕ್ಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ NLP ತುಂಬ ಇಂಪಾರ್ಟೆಂಟು. ಯಾಕಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಮ್ಗೆ ಏನೇನು ಮಾಡ್ತೀವೋ ಅದನ್ನು ನಾವು ಮಾಡಬೇಕು. ಸೊ ಇವಾಗ ಓದಬೇಕಂದ್ರೆ ನೀವು ಒಂದು ಚಾಪ್ಟರ್ 4 hours ಓದ್ತೀರಾ. ಸೊ ನಿಮಗೆ NLP ಎಕ್ಸಸೈಸು ಪೀಕ್ ಪರ್ಫಾರ್ಮೆನ್ಸ್ ಸಿಕ್ಕಿದ್ರೆ ಆ 4 hours ರೀಡಿಂಗ್ ಟೈಮು ಯು ಕ್ಯಾನ್ ರೆಡ್ಯೂಸ್ ಇಟ್ ಟು 1.5 hours. ಸೊ NLP ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇಂದ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಮೆಮರಿ ಪವರ್ ಇನ್ಕ್ರೀಸ್ ಆಗುತ್ತೆ, ನೀವು ಸ್ಟೇಟಲ್ಲಿ ಇರ್ತೀರಾ, ಯು ಡೋಂಟ್ ಗೆಟ್ ಟಯರ್ಡ್. ಫುಲ್ ಡೇ ಏನಾದರೂ ಮಾಡಿಬಿಟ್ಟು ಮಕ್ಕಳು ಸ್ಕೂಲ್ ಅಟೆಂಡ್ ಮಾಡ್ತಾರೆ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸ್ಕೂಲಲ್ಲಿ ಇರ್ತಾರೆ. ಮನೆಗೆ ಬಂದ ಮೇಲೆ ಅವ್ರು ಹೋಮ್ವರ್ಕ್ ಮಾಡಬೇಕು, ಅವ್ರಿಗೆ ಪಾಠ ಓದಬೇಕು ಅಂದರೆ ಅವ್ರಿಗೆ ಆ ಎನರ್ಜಿ ಬೇಕು. ಕರೆಕ್ಟ್. ನೀವು ಊಟ ಕೊಡ್ತೀರಾ, ಬಾಡಿಗೆ ಎನರ್ಜಿ ಸಿಗುತ್ತೆ, ಮೈಂಡ್ಗೆ ಹೆಂಗೆ ಸಿಗುತ್ತೆ? ಸೊ ಮೈಂಡಿಗೆ ಎಕ್ಸಸೈಸ್ ಇರುತ್ತೆ. ಆ ಎಕ್ಸಸೈಸ್ ಮಾಡಿದ್ರೆ ಅದನ್ನು ನಾವು ಆ್ಯಂಕರ್ ಮಾಡಿಟ್ಟಿದ್ರೆ ಅವರು ತಕ್ಷಣ ಮನೆಗೆ ಬಂದ ತಕ್ಷಣ ಪಾಠ ಓದ್ತಾರೆ, ಕಲಿತಾರೆ, ನ್ಯೂ ಆಕ್ಟಿವಿಟೀಸು ಓದೋದು ಎಲ್ಲ ಈಸಿ ಆಗುತ್ತೆ ಅವ್ರಿಗೆ. ಅವ್ರಿಗದು ಒಂದು ಟಾಸ್ಕ್ ಥರ ನೋಡಲ್ಲ ಅವರು, ಅವ್ರಿಗೆ ಒಂದು ಈಸಿ ಇರುತ್ತೆ. ಓಕೆ. ಸೊ ಆ್ಯಕ್ಚುಲಿ ಈಗ ಒಂದು ಗ್ರೌಂಡ್ ಲೆವೆಲಲ್ಲಿ ನೋಡೋದಾದ್ರೆ ಮಕ್ಕಳ ಬ್ರೈನ್ ಒಳಗೆ ಏನಾಗ್ತಾ ಇರುತ್ತೆ ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಾಗ ಅವ್ರು ಅದನ್ನ ಹೇಗೆ ಪರ್ಸೀವ್ ಮಾಡ್ತಾರೆ? ಸಿ ಎಲ್ಲರಿಗೂ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ಅಂತ ಇರುತ್ತೆ. ಓಕೆ, ಒಬ್ರಿಗೆ ಬಂದು ಆಡಿಟರಿ ಇರುತ್ತೆ, ಒಬ್ರಿಗೆ ಬಂದು ಕೈನಸ್ಥೆಟಿಕ್ ಇರುತ್ತೆ, ಒಬ್ರಿಗೆ ಬಂದು ವಿಜುವಲ್ ಇರುತ್ತೆ. ಸೊ ಡಿಫ್ರೆಂಟ್ ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ಇರುತ್ತೆ. ನಾನು ನಿಮ್ಮ ಜೊತೆ ಮಕ್ಳ ಹತ್ರ ಅವ್ರ ಲ್ಯಾಂಗ್ವೇಜ್ ಪ್ಯಾಟರ್ನ್ ಕಲ್ತ್ಕೊಂಡು ಅವ್ರ ಜೊತೆ ಆ ಥರ ಮಾತಾಡಬೇಕು. ಓಕೆ, ಇವಾಗ ಹೇಳ್ತಾರೆ ನಮ್ಮ ಮಗ ನನ್ನ ಮಾತನ್ನು ಕೇಳೋದೇ ಇಲ್ಲ, ತಿರ್ಗಾ ನೀವು ಹೇಳ್ತಾನೆ ಇರ್ತೀರಾ. ಹೌದು. ಬಟ್ ಅವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಅವ್ರಿಗೆ ನೀವು ಕನ್ನಡಲ್ಲೇ ಮಾತಾಡ್ತೀರಾ, ಇಲ್ಲ ಇಂಗ್ಲೀಷಲ್ಲೇ ಮಾತಾಡ್ತೀರಾ, ಹಿಂದಿಯಲ್ಲೇ ಮಾತಾಡ್ತೀರಾ, ಬಟ್ ಅವ್ರ ಅನ್ಕಾನ್ಷಿಯಸ್ ಲ್ಯಾಂಗ್ವೇಜ್ ಪ್ಯಾಟರ್ನ್ ಅಂತ ಒಂದಿರುತ್ತೆ. ಓಕೆ, ಅದನ್ನ ಮಾತಾಡ್ತೀರಾ? ಇಲ್ಲ. ಸೊ ಅವ್ರು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೋ ಆ ಅನ್ಕಾನ್ಷಿಯಸ್ ಲ್ಯಾಂಗ್ವೇಜ್ ಪ್ಯಾಟರ್ನ್ ನೀವು ಕಲ್ಕೊಂಡು ಅದರಲ್ಲಿ ಮಾತಾಡಿದ್ರೆ ಅವ್ರ ಅನ್ಕಾನ್ಷಿಯಸ್ ಬ್ರೈನ್ಗೆ ಆ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಸೊ ಅದರಿಂದ ಅವ್ರ ಬಿಹೇವಿಯರ್ಸ್ ಆಕ್ಷನ್ಸ್ ಚೇಂಜ್ ಆಗುತ್ತೆ. ಸೊ ಬಟ್ ಪೇರೆಂಟ್ಸಿಗೆ ತಮ್ಮ ಮಕ್ಕಳ ಲ್ಯಾಂಗ್ವೇಜ್ ಪ್ಯಾಟರ್ನ್ ಏನು ಅಂತ ಹೇಗೆ ಗೊತ್ತಾಗುತ್ತೆ? ಓಕೆ, ಇದು ಬಂದು ವಿ ಕಾಲ್ ಇಟ್ ಆಸ್ ಅ ಕಾನ್ಸೆಪ್ಟ್. ಒಂದು ಕಾನ್ಸೆಪ್ಟೇ ಇದೆ. ಓಕೆ, NLP ಅಲ್ಲಿ ಹೆಂಗ್ ಕಂಡುಹಿಡಿಯೋದು. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಬಿಗ್ ಪಿಕ್ಚರ್. ಓಕೆ, ಸೊ ಇದು ಇಫ್ ದೇ ಆರ್ ಟಾಕಿಂಗ್ ಅಬೌಟ್ ವಿಷನರಿ ವರ್ಡ್ಸ್ ಲೈಕ್ ಇಮೇಜ್, ಪಿಕ್ಚರ್, ಇದೆಲ್ಲ ಬಂದು ವಿಷನ್ ಅಲ್ಲಿ ಹೋಗುತ್ತೆ. ವಿಷನರಿ ಪರ್ಸನ್. ಕರೆಕ್ಟ್. ಐ ಕ್ಯಾನ್ ಹಿಯರ್ ಯು, ಐ ಕ್ಯಾನ್ ಲಿಸನ್, ಟೆಲ್ ಮೀ, ಇದೆಲ್ಲ ಬಂದು ಆಡಿಟರಿಯಲ್ಲಿ ಹೋಗುತ್ತೆ. ದೆನ್ ಅಗೇನ್ ಇಫ್ ದೇ ವಾಂಟೆಡ್ ಲೈಕ್ ಐ ಕ್ಯಾನ್ ಫೀಲ್ ವಾಟ್ ಯು ಆರ್ ಸೇಯಿಂಗ್, ಸೊ ಫೀಲಿಂಗ್ಸ್ ಎಲ್ಲ ಕೈನೆಸ್ಥೆಟಿಕ್ ಹೋಗುತ್ತೆ. ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಇರ್ತಾರೆ. ಸೊ ವೈಫ್ ಹೇಳ್ತಾರೆ ಇಲ್ಲಿ ಬಂದು ಕೂತ್ಕೊಳ್ಳಿ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ. ಹಸ್ಬೆಂಡ್ ಏನು ಹೇಳ್ತಾರೆ, ಕೇಳ್ತಾ ಇದೆ ಹೇಳು. ಕರೆಕ್ಟ್ ಅಲ್ಲ? ರಿಲೇಟ್ ಸೊ ಇವಾಗ ವೈಫ್ ಬಂದು ಕೈನೆಸ್ಥೆಟಿಕ್, ಹಸ್ಬೆಂಡ್ ಬಂದು ಆಡಿಟರಿ. ಇವಾಗ ವೈಫ್ ಏನಂತಾರೆ, ನಾನು ಕರೆದೆ ಅವ್ರು ಬಂದು ನಮ್ಮ ಜೊತೆ ಕೂತ್ಕೊಂಡಿಲ್ಲ. ಕರೆಕ್ಟ್. ಸೊ ದೇರ್ ಇಸ್ ಅ ಲ್ಯಾಂಗ್ವೇಜ್ ಡಿಫ್ರೆನ್ಸ್. ಸೊ ಇದನ್ನ ನಿಮ್ಗೆ ಅರ್ಥ ಆದ್ರೆ ಸೊ ನಿಮ್ ಮಕ್ಳ ಹತ್ರ ಇಲ್ಲ, ಎಲ್ಲಾ ರಿಲೇಶನ್ಶಿಪ್ ಅಲ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈಗ ಮಕ್ಕಳು
ಯಾವಾಗ್ಲೂ ಒಂದೇ ತರ ಇಲ್ಲ. ಅಂಡ್ ಅಫ್ಕೋರ್ಸ್ ಎಲ್ಲರೂ ಯಾವಾಗ್ಲೂ ಒಂದೇ ತರ ಇರಲ್ಲ. ಬಟ್ ಅವರು ಈ ಟೈಮಲ್ಲಿ ಈ ಲ್ಯಾಂಗ್ವೇಜ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಈ ಟೈಮಲ್ಲಿ ನಾವು ಅವ್ರ ಹತ್ರ ಈ ತರ ಮಾತಾಡ್ಬೇಕು ಅಂತ ಹೇಗೆ ನಾವು ಬೇಸಿಕಲಿ ನಮ್ ಹ್ಯೂಮನ್ಸ್ 2 ಲ್ಯಾಂಗ್ವೇಜ್ ಪ್ಯಾಟರ್ನ್ಸ್ ವಿಲ್ ಬಿ ಪ್ರಿಡಾಮಿನೆಂಟ್. ಹ್ಮ್ ನಾವು ಎಲ್ಲ ಯೂಸ್ ಮಾಡ್ತೀವಿ, 5 ಲ್ಯಾಂಗ್ವೇಜ್ ಇದೆ, ಬಟ್ ಓಕೆ ನಾವು ಎಲ್ಲ ಯೂಸ್ ಮಾಡ್ತೀವಿ, ಬಟ್ ಪ್ರಿಡಾಮಿನೆಂಟ್ಲಿ 1 or 2 ವಿಲ್ ಬಿ ಮೋರ್. ಸೊ ಯು ಕ್ಯಾನ್ ಐಡೆಂಟಿಫೈ ಯಾವುದು ನಿಮ್ಮ ಮಕ್ಳದ್ದು ಪ್ರಿಡಾಮಿನೆಂಟ್ ಲ್ಯಾಂಗ್ವೇಜ್ ಪ್ಯಾಟರ್ನ್. ಪೇರೆಂಟ್ಸ್ ಕೂಡ ಅದು ಲ್ಯಾಂಗ್ವೇಜ್ ಪ್ಯಾಟರ್ನ್ ಯೂಸ್ ಮಾಡ್ಬೋದು ಫಸ್ಟ್. ಓಕೆ ಸೊ ಇಟ್ ಇಸ್ ನಾಟ್ ನೆಸೆಸರಿ ಯಾವಾಗ್ಲೂ ಅದನ್ನೇ ಯೂಸ್ ಮಾಡಬೇಕು ಅಂತ ಇಲ್ಲ. ಯು ವಿಲ್ ಐಡೆಂಟಿಫೈ, ಒಂದ್ಸಲ ನಿಮ್ಗೆ ಅರ್ಥ ಆಗ್ಬಿಡುತ್ತೆ, ಓಕೆ ಓ ನಮ್ಮ ಮಗ ಇದು ಲ್ಯಾಂಗ್ವೇಜ್ ಪ್ಯಾಟರ್ನ್, ನಮ್ಮ ಮಗಳದು ಇದು ಲ್ಯಾಂಗ್ವೇಜ್ ಪ್ಯಾಟರ್ನ್. ಸೊ ಟೀಚರ್ಸ್ಗೂ ಈ ತರ ಇದ್ರೆ ಲೈಕ್ ಇಫ್ ದೇ ನೋ ದ ಸ್ಟೂಡೆಂಟ್ ಲ್ಯಾಂಗ್ವೇಜ್ ಪ್ಯಾಟರ್ನ್, ಅವ್ರಿಗೂ ಅನುಕೂಲ ಆಗತ್ತೆ. ಓಕೆ, ನಾನು ಇವನ್ಗೆ ಈ ಲ್ಯಾಂಗ್ವೇಜ್ ಪ್ಯಾಟರ್ನ್ ಅಲ್ಲಿ ಹೇಳಿದ್ರೆ ಅವ್ನಿಗೆ ಅನ್ಕಾನ್ಶಿಯಸ್ ಹೋಗುತ್ತೆ ಅಂಡ್ ಹಿ ವಿಲ್ ಚೇಂಜ್ ಅಂಡ್ ದೇ ವಿಲ್ ಬಿ ಶಾಕ್ ಟು ಸಿ ಹೌ ಇಸ್ ದಿಸ್ ಹ್ಯಾಪನಿಂಗ್. ಕರೆಕ್ಟ್. ಸೊ ಅದೇ ತರ ನೀವು ಮಾಡ್ಬೋದು. ಓಕೆ. ಆ್ಯಂಡ್ ಆಲ್ಸೋ ಮಕ್ಕಳಲ್ಲಿ ಕಾಗ್ನೆಟಿವ್ ಸ್ಕಿಲ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ 2 ಪಾರ್ಟ್ಸ್ ಇದೆ ಅಂತ ಹೇಳಿ ಗೊತ್ತು. ಸೊ ಇದರಲ್ಲಿ ಫಸ್ಟ್ ಆಫ್ ಆಲ್ ಲೆಫ್ಟ್ ಬ್ರೈನ್ ರೋಲ್ ಏನು, ರೈಟ್ ಬ್ರೈನ್ ರೋಲ್ ಏನು, ಆ್ಯಂಡ್ ಅದರ ವೈರಿಂಗ್ ರಿವೈರಿಂಗ್ ಅಲ್ಲಿ ನಾವು ಹೇಗೆ ವರ್ಕ್ ಮಾಡ್ಬೋದು? ಡೆಫಿನೆಟ್ಲಿ. ಸೊ ಲೆಫ್ಟ್ ಬ್ರೈನ್ ಇಸ್ ಮೋರ್ ಆಫ್ ಲಾಜಿಕಲ್ ಬ್ರೈನ್, ಎಲ್ಲರಿಗೂ ಗೊತ್ತು. ಸೊ ರೈಟ್ ಬ್ರೈನ್ ಅಲ್ಲಿ ಇಟ್ ಇಸ್ ಮೋರ್ ಆಫ್ ಕ್ರಿಯೇಟಿವ್ ಬ್ರೈನ್. ಓಕೆ, ಸೊ ದಿಸ್ ಇಸ್ ಲೈಕ್ ಎವ್ರಿ ಪೇರೆಂಟ್ಸ್ ವಿಲ್ ನೋ. ಆ್ಯಂಡ್ ನಾವು ಏನು ಮಾಡಬೇಕಂದ್ರೆ ಪೀಪಲ್ ಹೂ ಆರ್ ಗುಡ್ ಇನ್ ಅನಾಲಿಟಿಕ್ಸು, ಮ್ಯಾಥಮೆಟಿಕ್ಸು ಎಲ್ಲ ದೇ ಆರ್ ಮೋರ್ಲಿ ಆಫ್ ಅ ಲೆಫ್ಟ್ ಬ್ರೈನ್. ಪೀಪಲ್ ಹೂ ಆರ್ ಗುಡ್ ಇನ್ art direction, like all these paintings, that is like good in their right brain. That is a basic thing what people have understood. Okay? Correct. But now what we can do is we have to make sure that a right brain and a left brain operates equally. Because always there will be one brain operating dominant, predominant ಆಗಿ ವರ್ಕ್ ಮಾಡುತ್ತೆ. ಇವಾಗ ನಾವು ಏನು ಮಾಡಬೇಕು, ಈಕ್ವಲ್ ಆಗಿ ವರ್ಕ್ ಮಾಡಕ್ಕೆ ಹೇಳಬೇಕು. ಸೊ ಆ ಎಕ್ಸಸೈಸು, ಆ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ಮಕ್ಳಿಗೆ ಹೇಳ್ಕೊಟ್ರೆ ಸಾಕು, ಅವ್ರ ಬ್ರೈನ್ ಆಟೋಮ್ಯಾಟಿಕ್ ಆಗಿ ಇಟ್ ವಿಲ್ ವರ್ಕ್ ಅಂಡ್ ವಿ ಕಾಲ್ ಇಟ್ ಆಸ್ ಪೀಕ್ ಪರ್ಫಾರ್ಮೆನ್ಸ್ ಮೈಂಡ್ ಸೆಟ್. ಸೊ ದ ಬ್ರೈನ್ ವಿಲ್ ಬಿ ವರ್ಕಿಂಗ್ ಪೀಕ್ ಇನ್ ದೇರ್ ಪೀಕ್ ಸ್ಟೇಟ್, ವೇರ್ ಅವ್ರಿಗೆ ಏನು ಕ್ರಿಟಿಕಲ್ ಥಿಂಕಿಂಗು, ಕ್ರಿಯೇಟಿವ್ ಥಿಂಕಿಂಗು, ಲಾಜಿಕಲ್ ಥಿಂಕಿಂಗು, ಲ್ಯಾಟ್ರಲ್ ಥಿಂಕಿಂಗು, ಮತ್ತೆ ಅವ್ರ ಫೋಕಸ್ಸು, ಮೆಮರಿ ಪವರು, ದೆನ್ ಎನಿ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಸೆಟ್. ಮಕ್ಳಿಗೆ ಡಿಸಿಷನ್ ಮೇಕಿಂಗ್ ಸ್ಕಿಲ್ ಸೆಟ್ ಹೇಳ್ಕೊಟ್ರೇನೆ ಸಾಕು. ಕರೆಕ್ಟ್. ಅದು ತುಂಬಾ ಇಂಪಾರ್ಟೆಂಟ್. ಅದೆಲ್ಲ ಅವ್ರಿಗೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಅವರು ದೇ ವಿಲ್ ಬಿ ಅವೇರ್ನೆಸ್ ಇರುತ್ತೆ. ದೆನ್ ದೇ ವಿಲ್ ಬಿ ಏಬಲ್ ಟು ಡಿಸೈಡ್. ಕರೆಕ್ಟ್. ಸೊ ಎಲ್ಲ ಈಸಿ ಇರುತ್ತೆ. ಸೊ ಅವರು ಕ್ರಿಯೇಟಿವ್ ಆಗಿ, ಸೊ ನೀವು ಬಂದು ಒಂದು ಚಾಪ್ಟರ್ ಕೊಟ್ಟು ಇದು ಓದು 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 ಅಂದ್ರೆ ಅವ್ರು ಓದಕ್ಕಾಗಲ್ಲ. ಬಟ್ ಇಫ್ ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಈಕ್ವಲ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅವ್ರ ಕ್ರಿಯೇಟಿವಿಟಿ ಬರುತ್ತೆ. ಈ ಚಾಪ್ಟರ್ ಅನ್ನು ಹೆಂಗ್ ಓದಬೇಕು, how to complete a chapter. So they will do pictures or they'll come up with some creative ideas to read that chapter and remember that. ಓಕೆ ಓಕೆ ಫೈನ್. ಆ್ಯಂಡ್ ಆಲ್ಸೋ ಈಗಿನ ಪೇರೆಂಟ್ಸಲ್ಲಿ ತುಂಬ ಚಾಲೆಂಜಿಂಗ್ ಅಂದರೆ ಎಮೋಷನ್ಸ್ನ ಹ್ಯಾಂಡಲ್ ಮಾಡೋದು. ಮಕ್ಕಳು ತುಂಬ ಈ ನಡುವೆ ಕೋಪ ಮಾಡ್ಕೊಳ್ತಾರೆ ಆ್ಯಂಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಹಠ ಮಾಡ್ತಾರೆ, ಹೇಳಿದ ಮಾತು ಕೇಳಲ್ಲ. ಇದೆಲ್ಲ ತುಂಬ ನಾವು ಪೇರೆಂಟ್ಸಿಂದ ಕೇಳ್ತಾ ಇದ್ದೀವಿ. ಆ್ಯಂಡ್ ಎಸ್ಪೆಷಲಿ ಜೆನ್ ಆಲ್ಫಾ ಆ್ಯಂಡ್ ಜೆನ್ ಝಿ ಅಂತ ಏನು ಹೇಳ್ತೀವಿ ಮಕ್ಕಳಲ್ಲಿ, ಆ್ಯಂಡ್ ಮೇ ಬಿ ಡ್ಯೂ ಟು ದ ಗ್ಯಾಡ್ಜೆಟ್ಸ್ ಆಲ್ಸೋ. ಸೊ ಇದನ್ನ ನಾವು ಹೇಗೆ ನೋಡಬೇಕು ಆ್ಯಂಡ್ ಹೇಗೆ ವಾಟ್ ಇಸ್ ದ ಸೊಲ್ಯೂಷನ್, ಇದಕ್ಕೆ ಏನು ಮಾಡ್ಬೋದು ಎಮೋಷ್ನಲ್ ರೆಗ್ಯುಲೇಷನ್ಗೆ? ಓಕೆ, ಸಿ ನಮ್ಮ ಕಾಲದಲ್ಲಿ ನಮಗೆ ಬಂದು ಎಮೋಷನ್ಸ್ ಇತ್ತು, ಬಟ್ ವಿ ಆರ್ ನಾಟ್ ಏಬಲ್ ಟು ಎಕ್ಸ್ಪ್ರೆಸ್ ಇಟ್ ನಮಗೆ. ಬಟ್ ಈ ಜನದಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಪೇರೆಂಟ್ಸ್ ಶುಡ್ ಬಿ equipped and they should be skilled enough, not equipped, they should be skilled enough to regulate the kids' emotions. Okay. So our emotions bandu ನೀವು ಬಂದು if you are continuously they are doing, you need to interrupt their patterns. You should give time for them. ಅವ್ರ ಜೊತೆ ಮಾತಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರಿಗೆ ಏನು ಇಷ್ಟ ಇಲ್ಲ ಅವ್ರು ಅದನ್ನು ತಿಳಿಬೇಕು. ದೇ ಶುಡ್ ಅಂಡರ್ಸ್ಟ್ಯಾಂಡು. ಅದಾದಮೇಲೆ ಅವ್ರಿಗೆ ಅವ್ರಿಗೆ ಸೊಲ್ಯೂಷನ್ಸ್ ಬೇಕಾಗಿಲ್ಲ, ಅವರೇ ಕಂಡು ಹಿಡ್ತಾರೆ. ನೀವು
ಕೂತ್ಕೊಂಡು ಅವ್ರು ಹೇಳೋದು ಕೇಳಿ, ಆಮೇಲೆ ನಿಮ್ಮ ಅಭಿಪ್ರಾಯ, ಅಡ್ವೈಸ್ ಎಲ್ಲ, ಜಸ್ಟ್ ಯೋರ್ ಸಜೆಷನ್ಸ್ ಯು ಕ್ಯಾನ್ ಗಿವ್ ದೆಮ್. ದೆನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರೀಸನ್ ಫಾರ್ ದಟ್ ಎಮೋಷನ್ಸ್. ಎಮೋಷನ್ಸ್ ನೀವು ರೆಗ್ಯುಲೇಟ್ ಮಾಡ್ಬೇಕಂದ್ರೆ ಅದು ರೀಸನ್ಸ್ ಗೊತ್ತಾಗ್ಬೇಕು ನಮ್ಗೆ, ಯಾಕೆ ಹಂಗ್ ಮಾಡ್ತಾ ಇದ್ದಾರೆ. ಅದನ್ನ ಐಡೆಂಟಿಫೈ ಮಾಡಿ ಅದನ್ನ ಪ್ಯಾಟರ್ನ್ ಇಂಟರಪ್ಟ್ ಮಾಡಿದ್ರೆ ಖಂಡಿತ ಯು ಕ್ಯಾನ್ ಬಿ ಅ ವೆರಿ ಗುಡ್ ಎಮೋಷನ್ಸ್ ನ ಯು ಕ್ಯಾನ್ ಬ್ರಿಂಗ್ ಇಟ್ ಇನ್ ದೇರ್ ಬಿಹೇವಿಯರ್ಸ್. ಓಕೆ, ಈಗ ಒಂದು ರಿಯಲಿಸ್ಟಿಕ್ ಎಕ್ಸಾಂಪಲ್ ಅಂದ್ರೆ, ಈಗ ಒಂದ್ ಮಗು ಫೋನ್ ಕೇಳುತ್ತೆ, ಬೇಡ ಅಥವಾ ನಾವು ಕೊಡ್ತೀವಿ, ಒಂದು 2 minutes ನೋಡ್ಬಿಟ್ಟು ಕೊಡಿ. ಅದಕ್ಕೆ ಆ 2 minutes ಟೈಮ್ ಫ್ರೇಮ್ ಆಗಿದ ತಕ್ಷಣ ಸ್ಟಾಪ್ ಮಾಡಬೇಕು ಅಂತ ಇರಲ್ಲ, ನಾವು ಕೇಳ್ತೀವಿ. ಸೊ ಅದು ಹಠ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ನೆಲದ ಮೇಲೆ ಹೊರಳಾಡುತ್ತೆ, ಕಿರ್ಚುತ್ತೆ. ಅಂಡ್ ಆಲ್ಸೋ ದರ್ ಆರ್ ಇನ್ಸ್ಟೆನ್ಸಸ್, ನಾವು ಎಷ್ಟೊಂದು ವಿಡಿಯೋಸ್ ಅಲ್ಲೆಲ್ಲ ನೋಡಿರ್ತೀವಿ, ಪ್ರಾಣ ಹೋಗೋಷ್ಟು ಅಂದ್ರೆ ಸ್ಟ್ಯಾಬ್ ಮಾಡೋದಿರ್ಬೋದು, ಕುತ್ತಿಗೆ ಹಿಡ್ಸ್ಕೋದು, ಈ ಥರ ಎಲ್ಲ ತುಂಬ ಫಿಯರ್ಸ್, ಅಗ್ರೆಸಿವ್ ಬಿಹೇವಿಯರ್ನ ನಾವು ನೋಡಿದ್ದೀವಿ. ಸೊ ಈ ಥರ ಬಿಹೇವಿಯರ್ ಪ್ಯಾಟರ್ನ್ಸ್ನ ನಾವು ಹೇಗೆ ಸ್ಟಾಪ್ ಮಾಡ್ಬೋದು? ಓಕೆ, ಫಸ್ಟು ನೀವು ಬಂದು ಲಿಮಿಟೇಷನ್, ಟೈಮ್ ಲಿಮಿಟ್ ಸ್ಟ್ರಿಕ್ಟಾಗಿ ಹೇಳ್ಬೇಕು. ಇಷ್ಟು 20 minutes ಅಂದರೆ 20 minutes. ಸೊ 20 minutes ಆದಮೇಲೆ ಅವ್ರು ಏನು ಮಾಡಿದ್ರು ಆ್ಯಸ್ ಅ ಪ್ಯಾರೆಂಟ್, ಕ್ರಿಟಿಕಲ್ ಪ್ಯಾರೆಂಟ್, ಯು ಹ್ಯಾವ್ ಟು ಬಿ ಟೇಕ್ ಇಟ್ ಬ್ಯಾಕ್. ಓಕೆ, ಅವ್ರಿಗೆ ಹೋಮ್ವರ್ಕ್ ಇಷ್ಟು ಟೈಮಾ ತಗೊಳ್ಳಿ, ಇಲ್ಲ ಇಷ್ಟು ಟೈಮ್ ನಿಮಗೆ 15 minutes 15 minutes, 20 minutes 20 minutes. ಇಲ್ಲ ಅವ್ರು ಜಗಳ ಮಾಡ್ತಾರೆ, ಅಳ್ತಾರೆ, ಅದನ್ನು ನೀವು ಸ್ವಲ್ಪ ಅವ್ರು ಬಿಟ್ರೂ ಅವ್ರಿಗೆ ಇದಾಗುತ್ತೆ. ಆಳ್ತಾ ಇರ್ತಾರೆ, ಹಠ ಮಾಡ್ತಾರೆ. ಸೊ ಅವ್ರಿಗೆ ಅಗೇನ್ ಮೊಬೈಲ್ ನೀವು ತೆಗ್ದ್ಮೇಲೆ ಬೇರೆ ಅವ್ರಿಗೆ ಎಂಗೇಜ್ ಮಾಡಬೇಕು. ಯು ಹ್ಯಾವ್ ಟು ಗಿವ್ ದೆಮ್ ಸಮಥಿಂಗ್ ಡಿಫ್ರೆಂಟ್, ಆರ್ ಯು ಹ್ಯಾವ್ ಟು ಮೇಕ್ ದೆಮ್ play with them, read books for them, then engage them, tell them to do something. ಈ ಥರ ಎಲ್ಲ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನನ್ನನ್ನು ಕೇಳಿದ್ರೆ, ಐ ವಿಲ್ ಟೆಲ್ ಮೈ ಸನ್ ಟು ಡೂ ಜಗ್ಲಿಂಗ್, ಆರ್ ಐ ವಿಲ್ ಟೆಲ್ ಹಿಮ್ ಟು ಡೂ ಅ ಡಿಫ್ರೆಂಟ್ ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್. ಹೋಗಿ ಇದನ್ನು ಮಾಡು, ಈ 20 minutes ಮುಗೀತು, ಇದನ್ನು ಹೋಗಿ ಮಾಡು. ಆರ್ ಜಸ್ಟ್ ಡೂ ಸಮಥಿಂಗ್, ಗೋ ಪೇಂಟ್ or do something and give them a better option. ಮಾಡ್ಲಿಲ್ಲ ಅಂದ್ರೆ ಅದನ್ನ, ಇಫ್ ದೇ ಸ್ಟಿಲ್ ವಾಂಟ್, ಇಲ್ಲ ನಂಗೆ ಇದೇ ಬೇಕು ಅಂದ್ರೆ, ಹೌ ಡು ಯು ಹ್ಯಾಂಡಲ್? You have to show action. You can't tell them that you go read, ನೀನು ಹೋಗಿ ಮಾಡು, ಅದೆಲ್ಲ. ಕಿಡ್ಸ್ ಪೇರೆಂಟ್ಸ್ ನೋಡಿ ಕಲಿತಾರೆ. ಪೇರೆಂಟ್ಸ್, ಇಟ್ ಈಸ್ ಅ ಮಸ್ಟ್, ದೇ ನೀಡ್ ಟು ಸ್ಪೆಂಡ್ ಕ್ವಾಲಿಟಿ ಟೈಮ್. They have to explain. ಅವ್ರು ಎಕ್ಸ್ಪ್ಲೇನ್ ಮಾಡಲೇಬೇಕು. ಅವ್ರು they have to have that bandwidth with the kids and that time and explain them. ಅವ್ರು ಅರ್ಥ ಆಗುತ್ತೆ, ಮಕ್ಳಿಗೆ ಅರ್ಥ ಆಗುತ್ತೆ, ಮಕ್ಳು ಇಂಟೆಲಿಜೆಂಟು, ಕರೆಕ್ಟ್, ದೇ ಅಂಡರ್ಸ್ಟ್ಯಾಂಡ್. ಸೊ ನೀವು ಬಂದು ಇವಾಗ ಇಫ್ ಐ ಟೆಲ್ ಯು, ಓಕೆ, ಡೂ ವಾಟ್ ಐ ಸೇ, ಓಕೆ ಓಕೆ, ಟಚ್ your head, touch your nose, touch your chin, touch your lips. ಓಕೆ, ಸೊ ನೋಡಿದಾಗ ಕರೆಕ್ಟ್. ಸೊ ಈ ತರ ನೀವು ಬಂದು ಅವ್ರಿಗೆ ಬೇಡ ಬೇಡ ಅಂದ್ರೆ, ಮಕ್ಳು ಕೇಳ್ತಾರೆ, ನೀನ್ ನೋಡ್ತಾ ಇದೆಯಲ್ಲ, ನಾನು ನೋಡ್ಬೋದಲ್ಲ. Then you need to explain. I am working. This gives me, like if I'm working with my laptop, I have to explain. ನಾನು ಇದನ್ನ ವರ್ಕ್ ಮಾಡ್ತಾ ಇದ್ದೀನಿ, ನಾನು ಬಂದು ಐ ಆಮ್ ನಾಟ್ ಡೂಯಿಂಗ್ ಸಮಥಿಂಗ್. ಸೊ ದಿಸ್ ಇಸ್ ಆರ್ ಬ್ರೆಡ್ ವಿನ್ನರ್. ನಾನು ಬಂದು ಅವ್ರಿಗೆ ಎಜುಕೇಟ್ ಮಾಡಬೇಕು. ನಾನು ಮಾಡಿದಾಗ ಇದನ್ನು ಬಂದು ನೀವು, ಯು ಹ್ಯಾವ್ ಟು ಲರ್ನ್, ಐ ಆಮ್ ವರ್ಕಿಂಗು, this is my working time, and this gadget at this time is making me be productive. So ಗ್ಯಾಡ್ಜೆಟ್ಸ್ ಅಲ್ಲಿ ಜಸ್ಟ್ ಸ್ಕ್ರೀನ್ ಟೈಮ್ ಪ್ರೊಡಕ್ಟಿವ್ ಅಂಡ್ ನಾನ್ ಪ್ರೊಡಕ್ಟಿವ್ ಇದನ್ನ ಡಿವೈಡ್ ಮಾಡಿ. ಕರೆಕ್ಟ್, ಆಕ್ಚುಲಿ ದಿಸ್ ಇಸ್ ಆಲ್ಸೋ ವರ್ಕ್ಸ್. ಸೊ ಗ್ಯಾಡ್ಜೆಟ್ ಟೈಮ್ ಅಲ್ಲಿ ವಾಟ್ ಈಸ್ ಯೋರ್ ಪ್ರೊಡಕ್ಟಿವ್ ಟೈಮ್ ಅಂಡ್ ವಾಟ್ ಈಸ್ ಯೋರ್ ನಾನ್ ಪ್ರೊಡಕ್ಟಿವ್ ಟೈಮ್ ಅಂತ ಒಂದು ಟೇಬಲ್ ಹಾಕಿ. ಆ ಟೇಬಲ್ ಅಲ್ಲಿ ನಿಮ್ ಪ್ರೊಡಕ್ಟಿವ್ ಟೈಮ್ ಬಂದು ಜಾಸ್ತಿ ಇದ್ರೆ ಇಟ್ ಈಸ್ ಅ ಗುಡ್ ಯೂಸೇಜ್. ಇಫ್ ಯುವರ್ ನಾನ್ ಪ್ರೊಡಕ್ಟಿವ್ ಟೈಮ್ ಇಸ್ ಮೋರ್, ದೆನ್ ಇಟ್ಸ್ ಅ ಅನ್ರಿಸೋರ್ಸ್ಫುಲ್ ಯೂಸೇಜ್. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಮಕ್ಕಳಿಗೆ.
ಓಕೆ. ಆ್ಯಂಡ್ ಆಲ್ಸೋ ಮಕ್ಕಳಲ್ಲಿ ಮೆಮೊರಿ ಪವರು, ಕಾನ್ಫಿಡೆನ್ಸು ಆ್ಯಂಡ್ ಫೋಕಸ್ಸು, ಅಟೆನ್ಷನ್ ಇದೆಲ್ಲ ತುಂಬ ಇಂಪಾರ್ಟೆಂಟ್. ಆ್ಯಂಡ್ Correct. ಅಫ್ಕೋರ್ಸ್ ಅವರು ದಿಲ್ ಬಿ ಡೀಲಿಂಗ್ ವಿತ್ ಲಾಡ್ ಆಫ್ ಕಾಂಪಿಟೇಷನ್ ಈಗಂತೂ ತುಂಬ ಇದೆ. ಸೊ ನೀವು ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸಸ್ ಅಂದರೆ ವಾಟ್ ಆರ್ ದ ಎಕ್ಸಸೈಸಸ್ ವಿಚ್ ದೇ ಕ್ಯಾನ್ ಡೂ ಈಸಿಲಿ, ದಿನ ಮಾಡ್ಬೋದು, ಟೈಮ್ ಸಿಕ್ಕಾಗ ಮಾಡ್ಬೋದು ಅನ್ನೋದು ಯಾವ್ದು? ಓಕೆ, ಒಂದ್ ಮಾಡೋಣ. ಒಂದ್ ಪಿಕ್ ಪರ್ಫಾರ್ಮೆನ್ಸ್. ಓಕೆ, ನೀವು ಜಸ್ಟ್ ಪುಟ್ ಯೋರ್ ಥಿಂಗ್ಸ್ ಡೌನ್. ಓಕೆ ಓಕೆ, ಓಕೆ ಇವಾಗ when I say left, you should raise your left hand. When I say right, you should raise your right hand. When I say both, you have to raise your both the hands. ಓಕೆ Okay, let's do it. ಯಾ Okay, left, put it down. Okay, no need for my instruction. Raise it and just drop it down. Okay, left, right, right, both, both, left, right, right, both. Okay, ಇದು ಎಲ್ಲರಿಗೂ ಗೊತ್ತು. Now what I will do is, when I say left, you're going to raise your right hand. ಓಕೆ When I say right, you're going to raise your both the hands. ಓಕೆ Both left. ಓಕೆ ಫೈನ್. Okay, ಹಾಂ okay, left, right, drop it. ಓಕೆ ಹಾಂ Left, right, right, right is both. ಓಕೆ ರೈಟ್ ಇಸ್ ಬೋತ್. So when I say left, it is right hand. When I say right, it is both the hands. When I say both, it is left hand. ಓಕೆ Okay. ನನಗೆ ಎಷ್ಟೊಂದು ಕನ್ಫ್ಯೂಷನ್ ಆಗಿದೆ. So this helps kids. ಇದು 30 rounds without errors. ಮಾಡಿದ್ರೆ they get into a peak performance state. So this is one tool to get into your peak performance. ಓಕೆ It's a peak performance exercise. So ಈ ತರ juggling ಇದೆ, alphabet exercise ಇದೆ, peripheral ball games ಇದೆ. There is lot. ಇನ್ನೊಂದು ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಇನ್ನೊಂದು ಯಾವ್ದಾದ್ರು Juggling, ಜಗ್ಲಿಂಗ್? ಓಕೆ juggling ಮಾಡ್ಬೋದು. ಓಕೆ So if they practice this, ಹಾಂ it will be good. ಓಕೆ Then in NLP, once they practice and they ಅವ್ರು ಆ peak performance state ಅಲ್ಲಿ ಹೋದ್ಮೇಲೆ ನಾವು ಅದು ಆಂಕರ್ ಮಾಡ್ತೀವಿ. ಸೊ ನೀವು ಜಗ್ಲಿಂಗ್ ಮಾಡಿ ತೋರಿಸ್ಬೋದಾ? Sure, definitely. ಓಕೆ Yeah. ಸೊ ಇದು ಎಷ್ಟೊತ್ತು ಮಾಡಬೇಕು? ಸೊ ಈ ಲೆಫ್ಟ್ ರೈಟ್ ಬೋತ್ ಹ್ಯಾಂಡ್ ಎಕ್ಸಸೈಸ್ ಬಂದು 30 ಕೌಂಟ್ಸ್ ಎರರ್ ಇಲ್ದೆ ಮಾಡಬೇಕು. ಸೊ ನಾವು ಫಾರ್ ಎಕ್ಸಾಂಪಲ್ ವೆನ್ ಯು ಮೇಕ್ ಎರರ್ 15 ಕೌಂಟ್ಸ್ ಅಲ್ಲಿ ಎರರ್ ಮಾಡಿದ್ರೆ ತಿರ್ಗಾ ಫಸ್ಟ್ ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ. ಸೊ ನಿಮ್ಮ ಬ್ರೈನ್ ನ ಟ್ರೈನ್ ಮಾಡ್ತಾ ಹೋಗ್ತೀರಾ ಟು ಕರೆಕ್ಟ್. ಸೊ ನಾವು ಏನು ಹೇಳಿದೆ, ಲೈಕ್ ಫಸ್ಟ್ ಡೇ ಐ ಟೋಲ್ಡ್, ಲೈಕ್ ಫಸ್ಟ್ ಟೈಮ್ ವೆನ್ ಯು ಆರ್ ಡೂಯಿಂಗ್ ಐ ಟೋಲ್ಡ್ ಲೆಫ್ಟ್ ಇಸ್ ರೈಟ್, ರೈಟ್ ಇಸ್ ಬೋತ್, ಬೋತ್ ಇಸ್ ಲೆಫ್ಟ್. ನೆಕ್ಸ್ಟ್ ಟೈಮ್ ನೀವು ಮಾಡಿದಾಗ ಯು ಕ್ಯಾನ್ ಚೇಂಜ್ ದ ಪ್ಯಾಟರ್ನ್ಸ್. ಸೊ ಯು ಶುಡ್ ನಾಟ್ ರಿಪೀಟ್ ದ ಪ್ಯಾಟರ್ನ್. ಎಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಸಿಗುತ್ತೆ ಆ ತರ ಮಾಡಿದಾಗ. ಸೊ ಆ ರೀತಿನಲ್ಲಿ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಫೋಕಸ್ ಇನ್ಕ್ರೀಸ್. ಸೊ ಇಟ್ ಮೇಕ್ಸ್ ಯು ಮೋರ್ ಪೀಕ್. ನಿಮ್ಮ ಬ್ರೈನ್ ಬಂದು ಲೆಫ್ಟ್ ಅಂಡ್ ರೈಟ್ ಬ್ರೈನ್ ಕೋಆರ್ಡಿನೇಟ್ ಆಗುತ್ತೆ, ನಿಮ್ಮ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಫೋಕಸ್ ಇನ್ಕ್ರೀಸ್ ಆಗುತ್ತೆ, ಸ್ಟಡಿ ಟೈಮ್ ರೆಡ್ಯೂಸ್ ಆಗುತ್ತೆ. ದೆನ್ ಇಫ್ ಯು ಆರ್ ಇನ್ ಸ್ಪೋರ್ಟ್ಸ್, ನಿಮ್ಮ ಸ್ಟೇಟ್ ಯುವರ್ ಪರ್ಫಾರ್ಮೆನ್ಸ್ ಇನ್ ದ ಗ್ರೌಂಡ್ ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಆಫೀಸಲ್ಲಿ ಮೀಟಿಂಗ್ಸು, ಇಫ್ ಯು ಹ್ಯಾವ್ ದಿಸ್ ಸ್ಟೇಟ್ ಯು ವಿಲ್ ಬಿ ಡೆಲಿವರಿಂಗ್ ಇಟ್ ಇನ್ ಎಕ್ಸಲೆಂಟ್ ಮ್ಯಾನರು. ನಿಮ್ಗೇನಾದರೂ ಈ ಪೀಕ್ ಪರ್ಫಾರ್ಮೆನ್ಸ್ ಸ್ಟೇಟಲ್ಲಿ ಅಚೀವ್ ಮಾಡ್ಬೋದು. ಓಕೆ. ಅಂಡ್ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗೋದಕ್ಕೂ ಇದು ಡೆಫಿನೆಟ್ಲಿ ಇಟ್ ಇನ್ಕ್ರೀಸಸ್. ನಿಮ್ಗೆ ಅಟೆನ್ಷನ್ ಇಲ್ಲ ಅಂದ್ರೆ ಇದನ್ನ ಮಾಡಕ್ಕಾಗಲ್ಲ. ಕರೆಕ್ಟ್. ಯು ಹ್ಯಾವ್ ಟು ಫೋಕಸ್. ಸೊ ಕೀಪ್ ಪ್ರಾಕ್ಟಿಸಿಂಗ್ ಅಂಡ್ ಪ್ರಾಕ್ಟಿಸ್ ಮಾಡಿದಾಗ ನಿಮ್ ಫೋಕಸ್. ಇವಾಗ ನೀವೇ ನೋಡಿ, ನಿಮ್ಗೆ 1 ಸೆಕೆಂಡ್ ಟೈಮೇ ನೀವು ಇಲ್ಲ, ಬಿಕಾಸ್ ದಟ್ ಅಟೆನ್ಷನ್ span or you're not focusing there. But when you focus and do it, now let's give it a try. Okay, you focus. Okay, now see how you're gonna do it. Left, right, right, right is, so ಇದು error ಆದ್ರೆ ತಿರ್ಗಾ ಫಸ್ಟ್ ರೈಟ್ ಇಸ್ ಲೆಫ್ಟ್. ನೋ right, see, right is left, right is left is both, and left. Both is, so you Change can keep changing, ಮಾಡ್ಬೋದು. you can keep changing. Correct. Okay, so once when we started it was like, when I say right it is left, and left means both means right. So keep changing. ಅದು ಮಾಡ್ತಾನೆ ಇರಬೇಕು, ಬಿಕಾಸ್ ದ ಬ್ರೈನ್ ಶುಡ್ ನಾಟ್ ಗೆಟ್ ಅ ಪ್ಯಾಟರ್ನ್. ನೆಕ್ಸ್ಟ್ ಟೈಮ್ ಪ್ಯಾಟರ್ನ್ ಚೇಂಜ್ ಮಾಡಬೇಕು. ಓಕೆ.
ಸೊ ಯು ಆರ್ ಟ್ರೈನಿಂಗ್ ನ್ಯೂ ವೇಸ್ ಆಫ್ ಕರೆಕ್ಟ್ ಸೊ ಯು ಹ್ಯಾವ್ ಟು ಕೀಪ್ ಚೇಂಜಿಂಗ್ ದೋಸ್ ಥಿಂಗ್. Very ಅವಾಗ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಮೇಕ್ ಶೋರ್ ದಟ್ ನಿಮ್ಗೆ ಅದು ಟೇಬಲ್ಸ್ ತರ ಇಟ್ ವಿಲ್ ನಾಟ್ ಫ್ಲೋ ಅಗೇನ್, ಯು ವಿಲ್ ಚೇಂಜ್ ಸಮಥಿಂಗ್ ಎಲ್ಸ್. Nice. ಸೊ ಕಂಡೀಷನ್ ಆಗಬಾರ್ದು, Okay. ಎವ್ರಿ ಟೈಮ್ ಪ್ಯಾಟರ್ನ್ಸ್ ಚೇಂಜ್ ಮಾಡ್ತಾನೆ ಇರಬೇಕು. ಓಕೆ. ಆ್ಯಂಡ್ ಆಲ್ಸೋ ಇನ್ನೊಂದು ಮೇಜರ್ ಈಗ ಅರ್ಬನ್ ಪ್ಲೇಸಸ್ ಅಲ್ಲಿ ಅಂತಂದ್ರೆ ತುಂಬಾ ಕಂಪ್ಯಾರಿಸನ್ಸ್ ಇರುತ್ತೆ. ಅವ್ನು ಹೀಗೆ ಮಾಡ್ತಾ ಇದ್ದಾನೆ, ಇವ್ರು ಹೀಗೆ ಮಾಡಿ ಪೇರೆಂಟ್ಸ್ ಆಲ್ಸೋ ಅವ್ರಿಗೆ ಬೇಡ ಅಂದ್ರೂ ಎಲ್ಲೋ ಒಂದ್ ಕಡೆ ಆ ಕಂಪ್ಯಾರಿಸನ್ ಬಂದ್ಬಿಡುತ್ತೆ. Correct. ಡೇ ಟು ಡೇ ಲೈಫಲ್ಲಿ ಮಕ್ಳಿಗೆ ಕಂಪೇರ್ ಮಾಡ್ತಾ ಇರ್ತೀವಿ. ಸೊ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೋದು? ಸಿ ಪೇರೆಂಟ್ಸು ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್ ಮಾಡ್ಬೋದು. ಅವ್ರಿಗೆ ಮಾಡಿದ್ರೆ ಏನಾಗತ್ತೆ ಅಂದ್ರೆ ಅವ್ರಿಗೂ ಕ್ಲಾರಿಟಿ ಸಿಗತ್ತೆ. ಮಕ್ಕಳಿಗೆ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ನಾವು ಮಕ್ಕಳಿಗೆ ಬಂದು ಐಡೆಂಟಿಫಿಕೇಶನ್ ಕಂಪ್ಯಾರಿಸನ್ ಮಾಡಿದ್ರೆ ಅವ್ರಿಗೆ ಖಂಡಿತ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ. ಸೊ ಪೇರೆಂಟ್ಸ್ಗೆ ಅವೇರ್ನೆಸ್ ಇರಬೇಕು, ಇದೆಲ್ಲ ನಾವು ಮಾಡಬಾರ್ದು. ಸೊ ಅವ್ರಿಗೆ ಹೆಂಗೆ ಅಂದರೆ ಪೇರೆಂಟ್ಸ್ಗೆ ಮಕ್ಕಳು ಎಲ್ಲದರಲ್ಲಿ ಫಸ್ಟ್ ಇರಬೇಕು, ಎಲ್ಲದರಲ್ಲಿ ಸ್ಪೋರ್ಟ್ಸಲ್ಲಿ, ಅಕಾಡೆಮಿಕ್ಸಲ್ಲಿ, ಎಲ್ಲಾದರೂ ದಟ್ಸ್ ಅ ವೆರಿ ಗುಡ್ ಥಿಂಗ್. ಬಟ್ ಹೌ ಯು ಆರ್ ಗೋನ್ ಹೆಲ್ಪ್, ನೀವು ಹೆಂಗೆ ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಅದನ್ನ ಅಚೀವ್ ಮಾಡೋಕ್ಕೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಮಕ್ಳಿಗೆ ಸುಮ್ಮನೆ ಓದು ಅಂದರೆ ಅವ್ರಿಗೆ ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಇಲ್ಲ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಸ್ಪೋರ್ಟ್ಸ್ ಅಲ್ಲಿ ನಿಮ್ ಕಾಂಟ್ರಿಬ್ಯೂಷನ್ ಏನಾಗುತ್ತೆ ಅವ್ರಿಗೆ. ಸೊ NLP ಇಸ್ ಗೋನ ಹೆಲ್ಪ್ ಯು ಅಂಡರ್ಸ್ಟ್ಯಾಂಡ್ ಯೋರ್ ಸೆಲ್ಫ್, ನಿಮ್ ಮಕ್ಕಳನ್ನು, ನಿಮ್ ಸರೌಂಡಿಂಗ್ಸ್ ಅನ್ನು. ಸೊ ಒನ್ಸ್ ಯು ಆರ್ ಅವೇರ್ ಆಫ್ ಯೋರ್ ಬಿಹೇವಿಯರ್ ಪ್ಯಾಟರ್ನ್ಸ್, ಮಕ್ಕಳು ಬಿಹೇವಿಯರ್ ಪ್ಯಾಟರ್ನ್ಸ್, ಯು ಕ್ಯಾನ್ ಗಿವ್ ದೆಮ್ ದ ಥಿಂಗ್. ಸೊ ಪೇರೆಂಟ್ಸ್ ವಿಲ್ ಅಂಡರ್ಸ್ಟ್ಯಾಂಡ್, ಓಕೆ ಇದು ನನ್ನ ತಪ್ಪು. ಎವ್ರಿ ಸ್ಟೂಡೆಂಟ್ ಆರ್ ಎವ್ರಿ ಕಿಡ್ ಇಸ್ ಅನ್ ಇಂಡಿವಿಜುವಲ್. ಅವ್ರು ಹೆಂಗ್ ಕ್ಯಾಟರ್ ಮಾಡಿ ಅವ್ರಿಗೆ ಹೆಂಗ್ ಪ್ರೋಗ್ರೆಸ್ ಮಾಡೋದೇ ನಿಮ್ ಫೋಕಸ್ ಇರಬೇಕು. ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಿಜವಾಗ್ಲೂ ದಟ್ ವಿಲ್ ನಾಟ್ ಹ್ಯಾವ್ ಅ ಗುಡ್ ಪೇರೆಂಟಿಂಗ್ ಸ್ಟೈಲ್. ಸೊ ಇಫ್ ಯು ಹ್ಯಾವ್ ಟು ಗಿವ್ ಫ್ಯೂ ಟಿಪ್ಸ್ ಅಬೌಟ್ ಪೇರೆಂಟಿಂಗ್, ಒಂದು ಟಿಪಿಕಲ್ ಪೇರೆಂಟಿಂಗ್ ಅಥವಾ ಈಗಿನ ಕಾಲದ ಮಕ್ಕಳಿಗೆ ಸೂಟಬಲ್ ಆಗೋ ತರ ಪೇರೆಂಟಿಂಗ್ಗೆ ಟಿಪ್ಸ್ ಅಂದ್ರೆ ವಾಟ್ ವುಡ್ ಯು ಸೇ? ದೇರ್ ಇಸ್ ನೋ ಸೂಟಬಲ್ ಪೇರೆಂಟಿಂಗ್ ಅಂದ್ರೆ. ಸೊ ಇಟ್ ಇಸ್ ಆಲ್ ಅಡಾಪ್ಟಿವ್. ಮಕ್ಕಳು ಹೆಂಗ್ ಬಿಹೇವ್ ಮಾಡ್ತಾರೆ ಆ ತರ ನಾವು ಅಡಾಪ್ಟ್ ಮಾಡಬೇಕು. ಸೊ ಇಟ್ ಇಸ್ ನಾಟ್ ಐಡಲ್ ಪೇರೆಂಟಿಂಗ್ ಅಂತ ಒಂದು ಇಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ಅವ್ರಿಗೆ ಸಡನ್ ಆಗಿ ಅವ್ರು ಇವಾಗ, ಸೊ ನೀವು ಇಫ್ ಯು ಗೋ ಥ್ರೂ ಟ್ರಾನ್ಸಾಕ್ಷನ್ ಅನಾಲಿಸಿಸ್ ಅಗೇನ್ ದೇರ್ ಇಸ್ ಅ ಟಾಪಿಕ್, ಅವಾಗ ನೀವು ದೇರ್ ಡಿಫ್ರೆಂಟ್ ಪೇರೆಂಟಿಂಗ್ಸು, ಹ್ಯೂಮನ್ ಬಿಹೇವಿಯರ್ ಪ್ಯಾಟರ್ನ್ಸು ಡಿಫ್ರೆಂಟ್ ಇರುತ್ತೆ. ಅವಾಗ ನೀವು ಅವ್ರು ಆ ಸ್ಟೇಟಲ್ಲಿ ಇದ್ರೆ ನೀವು ಯಾವ ಸ್ಟೇಟಲ್ಲಿ ಚೇಂಜ್ ಮಾಡಬೇಕು. ಮಕ್ಕಳು ಈ ಸ್ಟೇಟಲ್ಲಿ ಬಿಹೇವ್ ಮಾಡಿದ್ರೆ ನೀವು ಯಾವ ಸ್ಟೇಟಲ್ಲಿ ಇರಬೇಕು. ಸೊ ಬಟ್ ಬಹುಶಃ ಎಲ್ಲೋ ಹಿಂದಿನ ಕಾಲದಲ್ಲೆಲ್ಲ, ಈಗ ನಮ್ಮ ಪೇರೆಂಟ್ಸ್ ಎಲ್ಲ ಪೇರೆಂಟಿಂಗ್ ಮಾಡೋವಾಗ ಇದೆಲ್ಲ ಅಷ್ಟೊಂದು ಅವೇರ್ನೆಸ್ ಇರ್ಲಿಲ್ಲ, ಅಥವಾ ಮೇ ಬಿ ಇದನ್ನ ಟರ್ಮು ಮಾಡಿರ್ಲಿಲ್ಲ ಅನ್ಸುತ್ತೆ. ಬಟ್ ಯಾಕೆ ಇವಾಗ ನೆಸೆಸಿಟಿ ಇದೆ? ಈ ನಮ್ಗೆ ಸೋಷಿಯಲ್ ಮೀಡಿಯಾ ವಿ ಡಿಡ್ಂಟ್ ಹ್ಯಾವ್ ಮೋರ್ ಆಫ್ ಎಕ್ಸ್ಪೋಷರ್ಸ್ ಇಲ್ಲ, ಬಟ್ ಇವಾಗ ಎಕ್ಸ್ಪೋಷರ್ ಜಾಸ್ತಿ ಇದೆ. ಸೊ ಕಿಡ್ಸ್ ಆರ್ ಲರ್ನಿಂಗ್ ಕ್ವಿಕ್, ಕಿಡ್ಸ್ ಆರ್ ಗೆಟಿಂಗ್ ಆಕ್ಸೆಸ್ ಟು ಎವ್ರಿಥಿಂಗ್ ಅಂಡ್ ಎನಿಥಿಂಗ್. ಜಸ್ಟ್ ಇನ್ ಅ ಟ್ಯಾಪ್, ಒಂದ್ ಮೊಬೈಲ್ ಟ್ಯಾಪ್ ಮಾಡಿದ್ರೆ ಸಾಕು, ಎಲ್ಲ ಸಿಗತ್ತೆ. ಸೊ ಅವಾಗ ಏನಾಗತ್ತೆ, ನಮ್ ಕಾಲದಲ್ಲಿ ಡಿಪ್ರೆಷನ್, ಆಂಗ್ಸೈಟಿ ವರ್ಡೇ ಇಲ್ಲ. ಬಟ್ ಇವಾಗ ಚಿಕ್ಕ ಮಕ್ಳು ಹೋಗಿ ಕೇಳಿದ್ರೆ ನನ್ಗೆ ಆ ವರ್ಡ್ ಐ ಆಮ್ ಲಿಸ್ನಿಂಗ್, ನಾನು ಕೇಳ್ತಾ ಇದ್ದೀನಿ ಜಾಸ್ತಿ. ಅದು ಹೆಂಗ್ ಬಂದಿರತ್ತೆ? ಬಿಕಾಸ್ ಆಫ್ ಎನ್ವೈರನ್ಮೆಂಟು ಇಲ್ಲ ಸೋಷಿಯಲ್ ಮೀಡಿಯಾ ಇಂದ. ಅದೇ. ಸೊ ವಿ ಹ್ಯಾವ್ ಟು ಚೇಂಜ್ ಅಕಾರ್ಡಿಂಗ್ ಟು ದ ವರ್ಲ್ಡ್. ಅವ್ರು ಹೆಂಗ್ ಮಾಡ್ತಾರೆ, ಅವ್ರ ಟ್ರೈನಿಂಗ್, ಅವ್ರಿಗೆ ಏನ್ ಬೇಕು ಅದನ್ನ ನಾವು ಪೇರೆಂಟಿಂಗ್ ಅಲ್ಲಿ ಕೊಡ್ಬೇಕು. ಸೊ ಆಕ್ಚುಲಿ ನೀವು ಇವಾಗ ಇದು ಡಿಪ್ರೆಷನ್, ಆಂಗ್ಸೈಟಿ ಅಂದಾಗ ನಂಗೆ ಒಂದು ಕ್ವೆಶ್ಚನ್ ಏನಂದ್ರೆ, ಎಷ್ಟೋ ಸಲ ನಾವು ಮಕ್ಕಳನ್ನ ಟ್ಯಾಗ್ ಮಾಡ್ಬಿಡ್ತೀವಿ. ಅಂದ್ರೆ ನೀನ್ ಈ ತರ, ನೀನ್ ಹೀಗೆ, ನೀನ್ ಎಷ್ಟ್ ಹೇಳಿದ್ರು ಕೇಳಲ್ಲ, ಸೋಮಾರಿ, ನೋಡು ಅವ್ರು ಹಂಗಿದ್ದಾರೆ, ನೀನ್ ಎದ್ದೇಳದೇ ಇಲ್ಲ, ನೀನ್ ನನ್ ಮಾತೇ ಕೇಳಲ್ಲ. ಸೊ ಈ ತರ ವರ್ಡ್ಸ್ ಮಕ್ಕಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ? ಅದು ತುಂಬಾ ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಫಾರ್ ಎಕ್ಸಾಂಪಲ್, ಚಿಕ್ಕ ಮಕ್ಳಿಗೆ ನೀನ್ ಲೇಜಿ ಅಂದ್ರೆ ಅದು ಅನ್ಕಾನ್ಶಿಯಸ್ ಬ್ರೈನ್ ಹೋಗ್ಬಿಟ್ಟು ಅವ್ರು ನಂಬಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಬಿಕಾಸ್ ಬ್ರೈನ್ಗೂ ಇಮ್ಯಾಜಿನೇಷನ್ಗೂ ರಿಯಾಲಿಟಿಗೂ ಡಿಫ್ರೆನ್ಸ್ ಗೊತ್ತಿಲ್ಲ. So they will start, ನೀವು ಯು ಆರ್ ಲೇಬಲಿಂಗ್ ದ ಕಿಡ್, ಯು ಗಿವಿಂಗ್ ದೆಮ್ ಅನ್ ಐಡೆಂಟಿಫಿಕೇಶನ್. ಸೊ ಅವ್ರಿಗೆ ನೀವು ಎಷ್ಟು ಸಲ ಅದನ್ನ ರಿಪೀಟ್ ಮಾಡಲ್ ಹೇಳ್ತೀರಾ ಅದನ್ನ ಅವ್ರು ನಂಬ್ತಾರೆ. ಸೊ ಪೇರೆಂಟ್ಸ್, ಟೀಚರ್ಸ್
ಎನಿ ಎಲ್ಡರ್ಸು ಇಲ್ಲ ಫ್ರೆಂಡ್ಸು ಪ್ಲೀಸ್ ಸ್ಟಾಪ್ ಗಿವಿಂಗ್ ಐಡೆಂಟಿಫಿಕೇಶನ್. ಐಡೆಂಟಿಟಿ ಕೊಡಬಾರ್ದು ಅವ್ರಿಗೆ. ಕೊಡೋದಂದ್ರೆ ಒಳ್ಳೇದು ಕೊಡಿ. ಓಕೆ. ಸೊ ಯು ಹ್ಯಾವ್ ಟು ಗಿವ್ ದೆಮ್ ಅ ರಿಸೋರ್ಸ್ಫುಲ್ ಐಡೆಂಟಿಫಿಕೇಶನ್. ಇಲ್ಲಾಂದ್ರೆ ಯು ಕೀಪ್ ಟೆಲಿಂಗ್ ದೆಮ್ ಲೇಸಿ, ಬುದ್ಧಿ ಇಲ್ಲ, ದಡ್ಡ, ಆ ಥರ ಅವ್ರಿಗೆ ಅದು ನಂಬಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆಸ್ ಅ ಪೇರೆಂಟ್ ಆಲ್ವೇಸ್ ಯೂಸ್ ಪಾಸಿಟಿವ್ ವರ್ಡ್ಸ್ ಆ್ಯಂಡ್ ಪಾಸಿಟಿವ್ affirmations in front of kids, or tell them you're smart, you're intelligent. Then they will start. In the beginning probably they will laugh or they will or ಏನಾದರೂ ನಗ್ತಾರೆ, ಬಟ್ ಲೇಟರ್ ಅವ್ರಿಗೆ ಅದು ಓಕೆ ನಂಬಕ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ್ಯಂಡ್ ವಿತ್ ಆಲ್ ದಿಸ್ ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್ ಅದೆಲ್ಲ ನೀವು ಮಾಡಿದ್ರೆ ದೇ ವಿಲ್ ಬಿಕಮ್ ಬ್ರಿಲಿಯಂಟ್. ಓಕೆ. ಅಂದರೆ ಸುಮ್ಮನೆ ಫಾರ್ ಎಕ್ಸಾಂಪಲ್ ತಗೊಳ್ಳೋಣ, ಇಫ್ ಮಗು ಸ್ನಾನ ಮಾಡಕ್ ಹೋಗ್ತಾ ಇಲ್ಲ, ಲೇಟ್ ಎಷ್ಟು ಸಲ ಹೇಳಿದ್ರು ಹೋಗ್ತೀನಿ ಅಂತ ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಇರ್ತಾರೆ. ಕರೆಕ್ಟ್. ನೀನು ಕೊಳಕೆ, ನೀನು ಹೀಗೆ ಮಾಡ್ತೀಯ ಸೋಮಾರಿ ಅಂತ ಹೇಳೋ ಬದಲು ನೀನ್ ಜಾಣೆ. ಅವ್ರಿಗೆ ಏನ್ ಮಾಡ್ಬೇಕು ಅಂದ್ರೆ ಅದು ಹ್ಯಾಬಿಟ್ ಕಲಿಬೇಕು. ಸೊ ಯು ಹ್ಯಾವ್ ಟು ಮೇಕ್ ದೆಮ್ ವಾಟ್ ಈಸ್ ದ ಕಾನ್ಸಿಕ್ವೆನ್ಸಸ್ ಇಫ್ ಯು ನೀನ್ ಕ್ಲೀನ್ ಆಗ್ತೀಯಾ, ಯಾರಾದ್ರೂ ಬಂದ್ರೆ ಮನೆಗೆ ಚೆನ್ನಾಗ್ ಅನ್ಸುತ್ತೆ. ನೀನ್ ಪರ್ಸನಲ್ ಹೈಜೀನ್ ಬಗ್ಗೆ ಮಾತಾಡ್ಬೇಕು ಅವ್ರಿಗೆ. ಆ ಥರ ನೀವು ಎಕ್ಸ್ಪ್ಲನೇಷನ್ ಕೊಡಬೇಕು. ಸೊ ಅವ್ರ ಪರ್ಸೆಪ್ಷನ್ ಚೇಂಜ್ ಆದ್ರೆ NLP ಅಲ್ಲಿ ಸ್ಟೇಟ್ ಚೇಂಜ್ ಮಾಡಬೇಕು, ಇಲ್ಲ ಪರ್ಸೆಪ್ಷನ್ ಚೇಂಜ್ ಮಾಡಬೇಕು. ಸೊ ಇವಾಗ ಸ್ನಾನ ಮಾಡೋದು ಯಾಕೆ, ಅದರಿಂದ ನನ್ಗೆ ಏನೇನ್ ಬೆನಿಫಿಟ್ಸ್ ಇದೆ ಅದನ್ನ ಹೇಳಿದ್ರೆ ನೆಕ್ಸ್ಟ್ ಟೈಮು ದೇ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಬಟ್ ದೇ ವಿಲ್ ನೋ ಅಲ್ಲ, ಐ ಮೀನ್ ದೇ ವಿಲ್ ನೋ, ಬಟ್ ಏನೋ ಒಂದು ಸ್ಟಾಪ್ ಮಾಡ್ತಾ ಇರುತ್ತೆ. ಲೇಜಿನೆಸ್ ಅಗೇನ್, ಲೇಜಿನೆಸ್ ಅಕಾರ್ಡಿಂಗ್ ಟು parents. So this how you will ask them, you have to educate them. Okay, see, laziness, what is the reason for that laziness? Sunday. So ಇದು it's a pattern ಇಲ್ಲ ಒಂದಿನ ಮಾಡ್ತಾರ? ಪ್ಯಾಟರ್ನ್ ಮೇ ಬಿ. ಪ್ಯಾಟರ್ನ್ ಅಂದ್ರೆ you have to make sure that it is taken into a good things. But if it is not a pattern, ಒಂದ್ಸಲ ಮಾಡಿದ್ರೆ ಇಟ್ಸ್ ಓಕೆ. ಲೈಕ್ ಎನಿ ಒನ್ ಸಂಡೇ. ಸೊ ಡೈಲಿ ಸ್ನಾನ ಮಾಡ್ತಾರೆ, ಸಂಡೇ ಒನ್ ಡೇ ಬ್ರೇಕ್ ಅಂತ ಮಾಡ್ತಾರೆ, ಪ್ರಾಬ್ಲಿ ಸಾಯಂಕಾಲ ಮಾಡ್ತಾರೆ. ಸೊ ಯು ಶುಡ್ ನಾಟ್ ಮೇಕ್ ಇಟ್ ಆಸ್ ಅ ವೆರಿ ಲೈಕ್ ಇಟ್ಸ್ ಅ ಬಿಗ್ ಇಶ್ಯೂ ಆರ್ ಇಟ್ ಇಸ್ ಸಮಥಿಂಗ್ ವಿಚ್ ನೀಡ್ಸ್ ಟು ಬಿ ಟೇಕನ್ ಕೇರ್. ಇಫ್ ದೇ ಆರ್ ವರ್ಕಿಂಗ್ ಅಂಡ್ ದೇ ಆರ್ ಡೂಯಿಂಗ್ ಇಟ್ ಫಾರ್ ದೇರ್, ಬಟ್ ಯು 4 ದಿನ ಸ್ನಾನ ಮಾಡಲಿಲ್ಲ, 5 ದಿನ ಲೈಕ್ then you need to work out. But if it is okay for them, see, small things needs to We be have taken. to be leisure. We are doing so many things, but if it's a pattern, habit which is not resourceful, definitely we have to consider it. Otherwise it's okay. ಓಕೆ. ಆ್ಯಂಡ್ ಆಲ್ಸೋ ಏನಾಗ್ತಿದೆ ಈಗಿನ ಮಕ್ಕಳಲ್ಲಿ, ಲಾಡ್ ಆಫ್ ಪಿಯರ್ ಪ್ರೆಷರ್. ಈಗ ಬೇರೆಯವ್ರು ಮಾಡಿದ್ದು ನನಗೂ ಬೇಕು, ಅಥವಾ ಅವ್ರ ಮನೆಯಲ್ಲಿ ತಂದಿದ್ದಾರೆ ನನಗೂ ಕೊಡಿಸಿ ಅನ್ನೋದು. ಆ್ಯಂಡ್ ಪ್ರೀ ಟೀನ್ಸ್ ಅಲ್ಲಿ ಎಸ್ಪೆಷಲಿ, ಮೇ ಬಿ ಆಲ್ಸೋ ಬಿಕಾಸ್ ಆಫ್ ಅವರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ವಾಟ್ ಎವರ್. ಸೊ ಅವ್ರನ್ನ ಯಾವ ಥರ ಹ್ಯಾಂಡಲ್ ಮಾಡಿದ್ರು ಕಷ್ಟ, ಹ್ಯಾಂಡಲ್ ಮಾಡೋಕ್ಕೂ ಕಷ್ಟ. ಸೊ ಹೇಗೆ ಆ ಏಜ್ ಮಕ್ಕಳನ್ನ ನಾವು ಹೇಗೆ ಈ ಪಿಯರ್ ಪ್ರೆಷರ್ ಇಂದ, ಸ್ಟ್ರೆಸ್ ಇಂದ ಹೇಗೆ ನಾವು ಅವ್ರನ್ನ See, the best thing is the exercise. Peak performance exercise ಮಾಡಿದರೆ ಅವ್ರಿಗೆ they will have this, because NLP is again a ocean. ಅದು ನೀವು ಕಲಿಬೇಕಂದ್ರೆ ಜಾಸ್ತಿ ಇದೆ. ಇವಾಗ ಜಸ್ಟ್ ಫಾರ್ ಕಾಮನ್ ಪೀಪಲ್ ಬಂದು ಮಾಡಿದ್ರೆ, ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್ ಮಾಡಿದ್ರೆ, ಇಲ್ಲಾಂದ್ರೆ ಅವ್ರಿಗೇನು ಇಷ್ಟ, ಸೊ ದೇ ವಾಂಟೆಡ್ ಲೈಕ್ ಅವ್ರ ಇಂಟ್ರೆಸ್ಟ್ ಏನಿದೆ ಅದನ್ನ ಇದನ್ನ ಮಾಡಬೇಕು. ದೆನ್ ಗ್ರಾಟಿಟ್ಯೂಡ್ ಹೇಳ್ಕೊಡ್ಬೇಕು ಮಕ್ಳಿಗೆ. ಅವ್ರಿಗೆ ಏನಿದೆ ಅದನ್ನ ಫಸ್ಟ್ ನೋಡಕ್ ಹೇಳಿ. ಸೊ ವಾಟ್ ಈಸ್ ದಟ್ ದೇ ಹ್ಯಾವಿಂಗ್, value it and let them understand ಅವ್ರಿಗೆ ಏನೇನಿದೆ. ಸೊ ಗ್ರಾಟಿಟ್ಯೂಡ್ ಖಂಡಿತ, ಬಿಕಾಸ್ ನಾವು ಪೇರೆಂಟ್ಸ್ ಏನ್ ಮಾಡ್ತೀವಿ, ನನ್ ಸಿಕ್ಲಿಲ್ಲ, ನಮ್ ಮಗನ್ಗೂ ಇಲ್ಲ ಮಕ್ಳಿಗೆಲ್ಲ ಸಿಗ್ಬೇಕು ಅಂತ ನಾವು ಅವ್ರು ಕೇಳಕ್ ಮುಂಚೆನೆ ಕೊಡ್ತೀವಿ. ಸೊ ಎಲ್ಲೋ ವ್ಯಾಲ್ಯೂಸ್ ಗೊತ್ತಾಗಲ್ಲ. ಸೊ ನೀವೇನ್ ಮಾಡ್ಬೇಕು, ಅದನ್ನ ವ್ಯಾಲ್ಯೂ ಹೇಳ್ಕೊಡ್ಬೇಕು, ಅದಕ್ಕೆ ಅದು ಗ್ರಾಟಿಟ್ಯೂಡ್ ಇರಬೇಕು. ದೆನ್ ಹೌ ಇಟ್ ಈಸ್ impacting their lifestyle with those kind of ಅದೇನಿದೆ ಅದೆಲ್ಲ ಅವ್ರಿಗೆ ಗೊತ್ತಾಗಬೇಕು.
ಸೊ ಒಂದು ಪೇರೆಂಟಿಂಗ್ ಕಾನ್ವರ್ಸೇಷನ್ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಈಗಿನ ಕಾಲದಲ್ಲಿ ಅದು ತುಂಬಾ ಮಿಸ್ ಆಗ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಕರೆಕ್ಟು. ಸೊ ಏನಾಗುತ್ತೆ ಇವಾಗ ಬೋತ್ ಪೇರೆಂಟ್ಸ್ ಆರ್ ವರ್ಕಿಂಗ್ ವರ್ಕಿಂಗ್. ಮೀನ್ಸ್ ಡೆಫಿನೆಟ್ಲಿ ಮಗು ಇಸ್ ಇನ್ ಬಿಟ್ವೀನ್ ಗ್ಯಾಡ್ಜೆಟ್ಸ್. ಕರೆಕ್ಟ್. ಸೊ ಅವ್ರಿಗೆ ಅನುಕೂಲ ಅಂತ ಅವ್ರು ಕೊಟ್ಬಿಟ್ರು. ಇವಾಗ ಬೇಡ ಬೇಡ ಅಂದ್ರೆ ಹಿಂಗೆ. ಕರೆಕ್ಟ್. ಸೊ ನೀವು ಯು ಹ್ಯಾವ್ ಟು ಮೇಕ್ ಶ್ಯೂರ್ ಅದನ್ನು ಸ್ವಲ್ಪ ಟೈಮ್ ತಗೊಂಡು ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು. ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದು, ಇಲ್ಲ ಅವ್ರಿಗೆ ಗೇಮ್ಸ್ ಜೊತೆ ಆಡೋದು. ಬಿಕಾಸ್ ನಮ್ಮದ್ರಲ್ಲಿ ಚೈಲ್ಡು ಅವ್ರ ಜೊತೆ ಆಡಿದ್ರೆ ಅದು ಹೊರಗಡೆ ಬರುತ್ತೆ. ದಟ್ ಇಸ್ ಗುಡ್ ಫಾರ್ ಅಸ್ ಆಲ್ಸೋ. ಕರೆಕ್ಟ್ ಕರೆಕ್ಟ್ ನಮ್ಮೊಳಗಿನ ಮಗು ಆಚೆ ನಮ್ಮೊಳಗಿರೋ ಬಂದು ಚೈಲ್ಡ್ spend. ದಟ್ ಅದನ್ನು ಹೊರಗಡೆ ಬರುತ್ತೆ. Nice. ಇವಾಗ ಐ ಪ್ಲೇ ವಿತ್ ಮೈ ಕಿಡ್ಸ್, ಐ ಪ್ಲೇ ವಿತ್ ಮೈ ಫ್ರೆಂಡ್ಸ್ ಕಿಡ್ಸ್. ಹ್ಮ್. ಪೀಪಲ್ ಲೈಕ್ ಯಾಕೆ ಇಲ್ಲ, ಅದು ನೆಸೆಸರಿ ನೆಸೆಸರಿ ಟು ಬಿಲ್ಡ್ ದಟ್ ಬಾಂಡ್. ಟು ಬಿಲ್ಡ್ ದಟ್ ಬಾಂಡ್. ಟು ಸಿ ಮಕ್ಕಳು ಬಂದು ಪೇರೆಂಟ್ ಜೊತೆ ಬಂದು ಹೇಳಬೇಕು ನನ್ಗೆ ಹಿಂಗ್ ಇದೆ. ಆ ಫ್ರೀಡಮು, ಆ ಎನ್ವೈರ್ಮೆಂಟು ಅದು ನೀವು ಬಿಲ್ಡ್ ಸೊ ಮಾಡಲೇಬೇಕು. ಎಲ್ಲೋ ಒಂದ್ ಕಡೆ ಪೇರೆಂಟ್ಸೇ ಮೇಯ್ನು, ಅವರೇ ಎಲ್ಲ 100% ರೋಲ್. If anyone comes and tells me my daughter or my son is addicted to gadgets, the 80% of that ಪೇರೆಂಟ್ಸ್ parents have the responsibilities. They would have given it for anything. ಆನ್ಲೈನ್ ಕ್ಲಾಸಸ್ ಇರ್ಬೋದು, ಇಲ್ಲ ಅಂದರೆ ಅವ್ರಿಗೆ ಹೋಮ್ವರ್ಕ್ ಮಾಡಕ್ಕೆ ಕೊಟ್ಟಿರ್ಬೋದು, ಇಲ್ಲ ಅವ್ರು ಬ್ಯುಸಿ ಅಂತ ಅವ್ರ ಮೊಬೈಲ್ ಕೈಯಲ್ಲಿ ಕೊಟ್ಟಿರ್ಬೋದು. ಏನೋ ಒಂದು ಅವ್ರು ಕೊಟ್ಟಿರ್ತಾರೆ, ಆದರೆ ಅವ್ರು ಮಾನಿಟರ್ ಮಾಡೋಕ್ಕೆ ಸ್ಟಾಪ್ ಮಾಡಿರ್ತಾರೆ. ಸೊ ಆ ಅದು ಮಾನಿಟರ್ ಮಾಡಕ್ಕೆ ಸ್ಟಾಪ್ ಮಾಡಿದ್ಮೇಲೆ ಸೊ ಕಿಡ್ಸ್ ಬಂದು ಸಿ ವಾಚಿಂಗ್ ರೀಲ್ಸ್, ವಾಚಿಂಗ್ ಗ್ಯಾಜೆಟ್ಸ್, ಅವ್ರಿಗೆ ಡೋಪಮಿನ್ ರಿಲೀಸ್ ಆಗುತ್ತೆ. ಸೊ ದಟ್ ಮೇಕ್ಸ್ ದೆಮ್ makes ಹ್ಯಾಪಿ. them happy and they wanted more of it. So they will be ಸೊ ಆ wanting to ಹ್ಯಾಪಿನೆಸ್ ನ ನಾವು ಬೇರೆ ಕಡೆಯಿಂದ Correct. ಕೊಟ್ಬಿಟ್ರೆ So you have to do something which is different. Remove the gadgets from them and spend time with them, play with them, take them out, go for a movie, family time, ಇಲ್ಲ ಫ್ರೆಂಡ್ಸ್ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡಿದಾಗ ಮಾನಿಟರ್ ಮಾಡಿ who are they going out, what is their activities. So ಇದೆಲ್ಲ it needs. ಸೊ ಬಟ್ ಹಾಗಂದಾಗ ಎಲ್ಲೋ ಒಂದ್ ಕಡೆ ಬರೀ ಇದು ಸಮಸ್ಯೆ ಗ್ಯಾಡ್ಜೆಟ್ಸ್ ಯೂಸ್ ಮಾಡೋರಲ್ಲೇ ಇದೆಯಾ, ಅಥವಾ ಹೂ ಸ್ಪೆಂಡ್ ಗುಡ್ ಟೈಮ್, ಆಂಪಲ್ ಅಮೌಂಟ್ ಟೈಮ್ನ ನೇಚರಲ್ಲಿ, ವಾಕ್ಸಲ್ಲಿ ಈ ಥರ ಹೋಗಿ ಆಟ ಆಡೋದು, ಫಿಸಿಕಲ್ ಆಕ್ಟಿವಿಟಿ, ಎಷ್ಟೊಂದು ಜನ ಸ್ಕೂಲ್ ಆದ್ಮೇಲೆ ಆಟ ಆಡೋದು. ಸೊ ಈ ಮಕ್ಕಳಲ್ಲಿ ಹಾಗಾದ್ರೆ ಈ ಥರ ಪ್ರಾಬ್ಲಮ್ಮೇ ಇಲ್ಲ ಅಂತ ಹೇಳ್ಬೋದಾ, ಹೇಗೆ? See, keep them occupied, engaged. ಓಕೆ, ಅವ್ರಿಗೆ ಏನು ಇಷ್ಟ ಅಂತ ತಿಳ್ಕೊಂಡು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಹೇಳಿ. ನಿಮ್ಗೇನು ಇಷ್ಟ ಅದರಲ್ಲಿಲ್ಲ. ಸಿ ನನ್ನ ಕ್ರಿಕೆಟ್ ಇಷ್ಟ, ನನ್ನ ಮಗ ಕ್ರಿಕೆಟ್ ಆಡಬೇಕು ಅಂತ ಕ್ರಿಕೆಟ್ ಕೋಚಿಂಗಲ್ಲಿ ಬಿಡೋಕ್ಕಾಗಲ್ಲ. ಅವ್ರಿಗೇನು ಇಷ್ಟ ಅದನ್ನ ತಿಳ್ಕೊಂಡು ಅವ್ರಿಗೆ ಅದನ್ನ ಕೊಟ್ಟರೆ ಅವರು ಪ್ರಾಬಬ್ಲಿ ದೇ ವಿಲ್ ನಾಟ್ ಕಮ್ ಟುವರ್ಡ್ಸ್, ನಾಟ್ ಪ್ರಾಬಬ್ಲಿ ದೇ ವಿಲ್ ನಾಟ್ ಕಮ್ to the gadgets. They will do something what they like. They will see ನಿಮ್ಗೇನು ಇಷ್ಟ ಮಾಡಕ್ಕೆ? ರೀಡಿಂಗ್. ನೀನು ಇಲ್ಲ ಅಡುಗೆ ಮಾಡು, ಇಲ್ಲ ಬೇರೆ ಏನಾದ್ರೂ ಮಾಡು ಅಂದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಲ್ಲ. ಸೊ ರೀಡಿಂಗ್ ನನ್ನ ಬುಕ್ಸ್ ಕೊಟ್ರೆ ನಿಮ್ಗೆ ಯು ವಿಲ್ ನಾಟ್ probably use mobile or gadgets, so you will not use it. So gadgets ali, as I'm telling, see what is productive time and what is non-productive time. ಸೊ ಜಸ್ಟ್ ಟು ಸಮರೈಸ್, ಫಸ್ಟ್ ನಾವು ನಮ್ಮ ಮಕ್ಕಳ ಲ್ಯಾಂಗ್ವೇಜ್ ಏನು ಅಂತ ತಿಳ್ಕೊಳ್ಬೇಕು, ಅವ್ರಿಗೆ ಯಾವ ರೀತಿನಲ್ಲಿ ಹೇಳಿದ್ರೆ ಅಂತ. ಸ್ಕ್ರೀನ್ ಯೂಸ್ ಮಾಡಿದ್ರು ಪ್ರೊಡಕ್ಟಿವ್ ಇರಬೇಕು, ನಾನ್ ಪ್ರೊಡಕ್ಟಿವ್ ಇದ್ಲು. ಆ್ಯಂಡ್ ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸಸ್ ಐ ಥಿಂಕ್ ಗೂಗಲಲ್ಲೂ ಸ್ವಲ್ಪ ಸಿಗ್ಬೋದು ಇನ್ಫಾರ್ಮೇಶನ್ ಒಂದಷ್ಟು. ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್ ಬಂದು ಸಿ ಗೂಗಲಲ್ಲಿ ಇಫ್ ಯು ಸಿ ಮೆಮರಿ ಗೇಮ್ಸ್ ಈ ತರದೆಲ್ಲ ಸಿಗತ್ತೆ. ಬಟ್ ಪೀಕ್ ಪರ್ಫಾರ್ಮೆನ್ಸ್ ಎಕ್ಸಸೈಸ್ ಇಸ್ ಲೈಕ್ ಇಟ್ಸ್ ಅ ನ್ಯೂ ಕೋಡ್ NLP. Okay, so John Grinder bandu, he is like, it's a new code NLP. And it was learned, my mentor Magical Rafi learned directly from John Grinder, the co-creator of NLP. And he has come and he's come up with many peak performance exercises. He's curated many. And he's come with learned, and he also put his efforts and curated. So those exercises have been helpful taught to people who attend our programs.
ಸೊ ಬೇಸಿಕಲಿ ಒಂದ್ ರೀತಿನಲ್ಲಿ NLP ಟ್ರೈನ್ ಆದ್ರೆ ನಮ್ಗೆ ಅದ್ರ ಬಗ್ಗೆ Yes, ಗೊತ್ತಾಗತ್ತೆ. yes. So we have this 5 days practitioners program throughout pan India ಇರುತ್ತೆ. ಆ ಪ್ರೋಗ್ರಾಮ್ಸ್ ಅಲ್ಲಿ ನಾವು ಹೇಳ್ಕೊಡ್ತೀವಿ. ಅದರಲ್ಲಿ ವಿ ಗೋ ಇನ್ ಡೆಪ್ತ್. 24 ಮಾಡ್ಯೂಲ್ಸ್ ಇದೆ. ಸೊ ಅದರಲ್ಲಿ ಪರ್ಸನಲ್ ಡೆವಲಪ್ಮೆಂಟ್, ಪ್ರೊಫೆಷನಲ್ ಗ್ರೋತ್ ಅದರ ಬಗ್ಗೆ ಎಲ್ಲ ನಾವು ಹೇಳ್ಕೊಡ್ತೀವಿ. ಅದರಲ್ಲಿ ನಿಮ್ಗೆ ಈ ಪೀಕ್ ಪರ್ಫಾರ್ಮೆನ್ಸ್ ಎಕ್ಸರ್ಸೈಸ್ ಮಕ್ಳಿಗೆ ಏನೇನ್ ಬೇಕು ಅದನ್ನ ನೀವು ಪೇರೆಂಟ್ಸ್ ಆಗಿ ಹೇಳ್ಕೊಡ್ಬಹುದು. ಇಲ್ಲ ಅಂದ್ರೆ ದೇ ಆರ್ 14 and above, ಮಕ್ಳು 14 and above ಇದ್ರೆ ನಾವು ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೋದು. ಸೊ ದೇ ಲರ್ನ್ ದೇರ್. ಕರೆಕ್ಟ್. ಸೊ ಇಂಟ್ರಾಕ್ಷನ್ ವಿತ್ ಚೈಲ್ಡ್, ಹೆಲ್ದಿ ಕಾನ್ವರ್ಸೇಷನ್ಸ್ ಇರೋದ್ರಿಂದ, ಸ್ಪೆಂಡಿಂಗ್ ಟೈಮ್ ಇನ್ ನೇಚರ್, ಫಿಸಿಕಲ್ ಆಕ್ಟಿವಿಟಿ, ಸೊ ಇದೆಲ್ಲಾನು ಚೈಲ್ಡ್ನ ಒಂದು ಒಳ್ಳೆ ರೀತಿನಲ್ಲಿ ಗ್ರೂಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಒಂದು ಫೈನಲಿ ಒಂದು ಕ್ವಿಕ್ ರ್ಯಾಪಿಡ್ ಫೈರ್ ತಗೊಂಡ್ಬಿಡೋಣ. ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಇಂದ ಒನ್ ಹ್ಯಾಬಿಟ್ ಎಲ್ಲಾ ಪೇರೆಂಟ್ಸು ಈಗಲೇ ಸ್ಟಾಪ್ ಮಾಡಬೇಕು ಅಂದ್ರೆ ಯಾವ ಹ್ಯಾಬಿಟ್? ಮಕ್ಕಳು ಮುಂದೆ ಅವ್ರ ರೀಲ್ಸು ಎಲ್ಲ ಮೊಬೈಲ್ ಯೂಸೇಜು, ನಾನ್ ಪ್ರೊಡಕ್ಟಿವ್ ಯೂಸೇಜ್ ಮಾಡಬಾರ್ದು. ಓಕೆ. ಒನ್ ಸೆಂಟೆನ್ಸ್ ಪೇರೆಂಟ್ಸ್ ಯಾವತ್ತೂ ಅವ್ರ ಮಕ್ಳಿಗೆ ಹೇಳಬಾರ್ದು. ನೆಗೆಟಿವ್ ವರ್ಡ್ಸ್, ಏನಾದ್ರೂ ನೆಗೆಟಿವ್ ವರ್ಡ್ಸ್, ನೋ, ಇಟ್ಸ್ ಅ ಬಿಗ್ ನೋ ಟು ದೆಮ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಅನ್ಕಾನ್ಶಿಯಸ್ ಅಲ್ಲಿ ಅದು ಕಂಡೀಷನ್ ಆದ್ರೆ ತುಂಬಾ ಕಷ್ಟ. ಸೊ ಬಿ ವೆರಿ ಮೈಂಡ್ಫುಲ್ ಇನ್ ಯೂಸಿಂಗ್ ಯುವರ್ ಲ್ಯಾಂಗ್ವೇಜ್. ಓಕೆ. ಅಂಡ್ ಒನ್ ಸೆಂಟೆನ್ಸ್ ಎಲ್ಲ ಮಕ್ಳಿಗೂ ಅವ್ರ ಪೇರೆಂಟ್ಸ್ ಹೇಳಬೇಕು ಡೈಲಿ, ಎನಿ ಒನ್ ದಟ್ ದೇ ಲವ್ ಅಂಡ್ ದೇ ಆರ್ ದೇರ್ ಫಾರ್ ದೆಮ್. ಅವರು ತುಂಬಾ ಪ್ರೀತಿ ಮಾಡ್ತಾರೆ ಅಂಡ್ ಏನಿದ್ರು ಬಂದು ಅವ್ರ ಹತ್ರ ಹೇಳ್ಬೇಕು ಅಂತ. ಆ ಫ್ರೀಡಮ್, ದಟ್ ಸೇಫ್ ಸ್ಪೇಸ್, ಬಿಕಾಸ್ ದೇ ವಿಲ್ ಶೇರ್ ಇಟ್ ವಿತ್ ಎನಿವನ್ ಬಟ್ ಇಟ್ ವಿಲ್ ಕಮ್ ಪೇರೆಂಟ್ಸ್ಗೆ ಲಾಸ್ಟ್ ಬರುತ್ತೆ. ಸೊ ಆ ಎನ್ವೈರನ್ಮೆಂಟ್ ನೀವು ಮನೆಯಲ್ಲಿ ಕ್ರಿಯೇಟ್ ಮಾಡಬೇಕು. ಮಕ್ಕಳು ಬಂದು ನಿಮ್ಮ ಹತ್ರ ಹೇಳ್ಬೇಕು. ಓಕೆ. ಡಿಸಿಪ್ಲಿನ್ ಆರ್ ಮೋಟಿವೇಶನ್? ಮೋಟಿವೇಶನ್ ಖಂಡಿತ ಯೂಸ್ ಆಗಲ್ಲ. It I don't know, people have this motivation, second day it will die. Because ನೀವು ಜಿಮ್ ಹೋಗ್ತೀರಾ, ಎಷ್ಟು ದಿನ ಹೋಗ್ತೀರಾ? ನ್ಯೂ ಇಯರ್ ರಿಜಿಸ್ಟರ್ ಮಾಡ್ತೀವಿ, ಕೇಳಬೇಡಿ, January 5th ಬಿಟ್ಬಿಡ್ತೀವಿ. ಕರೆಕ್ಟ್. ಬಿಕಾಸ್ ಅದು ಮೋಟಿವೇಶನ್. ಸೊ ಸ್ಟೇಟ್ ಶಿಫ್ಟ್ ಮಾಡಬೇಕು. ಸೊ ವೆನ್ ಏನಾದರೂ ಮಾಡಿದ್ರೆ ನಮ್ಮ ವ್ಯಾಲ್ಯೂಸು, ಬಿಲೀಫ್ ಸಿಸ್ಟಮ್ಸು ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿ ಅದರಿಂದ ನಾವು ಆಕ್ಷನ್ ತಗೊಂಡ್ರೆ ನಮ್ಗೆ ರಿಸಲ್ಟ್ಸ್ ಜಾಸ್ತಿ ಬರುತ್ತೆ. ಓಕೆ. ಯಾವ ಏಜಲ್ಲಿ ಮಗುಗೆ ಸ್ಮಾರ್ಟ್ ಫೋನ್ ಸಿಕ್ಕಿದ್ರೆ ಓಕೆ? ಸಿ ಡೆಫಿನೆಟ್ಲಿ 18 and below I would recommend not to give. If only for online classes you can give. Okay. 18 So 18 and years. up, yes. See, we have a brain. One is your so for parents' sake, I'm just keeping it basic. Level 1, level 2. Okay. So there is a part of a brain in every individual which will not get developed till 18 years. ಓಕೆ. ಸೊ ಇದರಲ್ಲಿ ನಿಮ್ಮ ಮಕ್ಳಿಗೆ ರಿಪೀಟ್ ಆಗಿ ಹೇಳ್ಬೇಕು, ಹೋಗಿ ಸ್ನಾನ ಮಾಡು, ಬಿಕಾಸ್ ದೇರ್ ಬ್ರೈನ್ ವಿಲ್ ಓನ್ಲಿ ಲಿಸನ್ ಅಂಡ್ ರೆಸಿಪ್ರೋಕೇಟ್. ಇಟ್ ದ ಫಸ್ಟ್ ಲೆವೆಲ್ ಆಫ್ ಬ್ರೈನ್ ಡಸಂಟ್ ಗೆಟ್ ಡೆವಲಪ್ಡ್. ಓಕೆ. ದಟ್ ಇಸ್ ದ ಚಾಲೆಂಜ್. ಬಿಕಾಸ್ ನನ್ನ ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನಾನು ರಿಪೀಟ್ ಆಗಿ ಹೇಳ್ತಾ ಇರ್ತೀನಿ. ದಟ್ ಈಸ್ ಹೌ ಇಟ್ ಇಸ್. 18 years ತನಕ ನಿಮ್ಮ ಮಕ್ಳಿಗೆ ರಿಪೀಟ್ ಮೋಡಲ್ಲೇ ಹೇಳಬೇಕು. ಓಕೆ. ಬಿಕಾಸ್ ಅವ್ರ ಬ್ರೈನ್ ಬಂದು 18 years ಆದ್ಮೇಲೆ ಡೆವಲಪ್ ಆಗುತ್ತೆ. ಸೊ ದಟ್ಸ್ ದ ಥಿಂಗ್. ಒನ್ಸ್ ಪೇರೆಂಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್, ಬಿಕಾಸ್ ಟೆಕ್ನಿಕಲ್ ಟರ್ಮ್ ಅಲ್ಲಿ ಐ ವಾಂಟೆಡ್ ಟು ಕೀಪ್ ಇಟ್ ವೆರಿ ಸಿಂಪಲ್. ಸೊ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಪ್ರಿಫಾಂಟೆಕ್ಸ್ ಬ್ರೈನ್ and your middle oblongata, all these things are there, but just make sure that your brain for any individual gets developed only after 18 years. It grows. ಸೊ ಮಕ್ಕಳಿಗೆ ರಿಪೀಟ್ ಮೋಡಲ್ ಹೇಳ್ಬೇಕು. ನಾವ್ ಅನ್ಕೊಳ್ತಾ ಇರ್ತೀವಿ ಪದೇ ಪದೇ, ಇಲ್ಲ ಅದು ಹಂಗೇನೆ ಆಪರೇಟ್ ಆಗುತ್ತೆ. ಸೊ ಇಟ್ಸ್ ದ ವೇ ದಟ್ ಆಪರೇಟ್ಸ್. ವೆರಿ ನೈಸ್. ಅಂಡ್ ಒನ್ NLP ಟೆಕ್ನಿಕ್ ಎಲ್ಲಾ ಫ್ಯಾಮಿಲಿಗೂ ಇದು ಗೊತ್ತಿದ್ರೆ ತುಂಬಾ ಒಳ್ಳೇದು ಅಂದ್ರೆ ಯಾವ? ಪೀಕ್ ಪರ್ಫಾರ್ಮೆನ್ಸ್ ಎಕ್ಸರ್ಸೈಸ್. Okay. Any peak performance exercise, if you daily practice in the family, it is like
ವಂಡರ್ಫುಲ್. ಓ ನೈಸ್. ನಿಮ್ಗೆ ಅಂಡ್ ಪೇರೆಂಟ್ಸ್ ಅಂಡ್ ಮಕ್ಕಳು ಪೇರೆಂಟ್ಸ್ ಅಂಡ್ ಮಕ್ಕಳು ಸಿ ಇಬ್ರು. ಫಸ್ಟ್ ಪೇರೆಂಟ್ಸು ಪೇರೆಂಟ್ಸ್ ಮಾಡಿದ್ರೆ ಮಕ್ಳಿಗೆ ಓಕೆ. that comes because kids learn from parents. ಪೇರೆಂಟ್ಸ್ ಸೀಯಿಂಗ್ Modeling, they model parents, they see their actions and learn. So Very peak nice. performance exercise is the best. ಓಕೆ. ಆ್ಯಂಡ್ ಆಲ್ಸೋ ಫೈನಲಿ ವಿತ್ ಆಲ್ ದೀಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ ನೋಡಿದಂಥ ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಇನ್ಸಿಡೆಂಟ್ ಇರ್ಬೋದು, ಟ್ರಾನ್ಸ್ಫಾರ್ಮೇಶನ್ ಎಕ್ಸಾಂಪಲ್ Okay. ಏನಾದರೂ ಒಂದು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ. ಖಂಡಿತ. So there was a guy who was from Delhi to ಮಧ್ಯಾಹ್ನ ರಾತ್ರಿ ಎಲ್ಲ ಮೆಡಿಕೇಶನ್ ತಗೊಂತಾ ಇದ್ರು. They were like written off. ಏನಾಗಿತ್ತು ಅವ್ರು? Of ನೀವು ಹೇಳೋದೆಲ್ಲ ಇತ್ತು. ಓಕೆ ಆಂಗರ್ ಇಶ್ಯೂ ಇತ್ತು. ಓಕೆ. ಹಿ ಯೂಸ್ ಟು ಹಿಟ್ ಹಿಸ್ ಮದರ್ ಅಂಡ್ ಗ್ಯಾಡ್ಜೆಟ್ಸ್ ಕೊಡ್ಲಿಲ್ಲ ಅಂದ್ರೆ ಜಗಳ ಮಾಡ್ತಾನೆ, ಓದೋದಿಲ್ಲ, ಎಲ್ಲ ಒಂದು ಫೈನಲ್ ಸ್ಟೇಜ್ ಅಲ್ಲಿ ನಮ್ಮ ಹತ್ರ ಬಂದ್ರು ಮ್ಯಾಜಿಕ್ ಆಫ್ ಚೇಂಜ್. ಓಕೆ. And Magical Rafi, my mentor, he worked with him, so I was a part of that team. And just in 4 days after attending the program, the boy was completely out of medicines. He completely transformed, and the education institute told he will not pass. He scored 92%, and now Okay. he is in engineering 3rd year. ಓ ವಾವ್. So this is one example. So we have got many students like that who parents come and tell like my daughter is not scoring 35 marks, and we help them to score 90 marks. So if you go through our website Magic of Change, you will and Insta page, you will see these videos and testimonies. ಓ ವೆರಿ So ನೈಸ್. that's the thing of power of NLP ಕರೆಕ್ಟ್. and Magical Rafi ಓಕೆ. and the team. ದಟ್ಸ್ ವೆರಿ ನೈಸ್. ಆ್ಯಂಡ್ ಫೈನಲಿ ನಮ್ಮ ಪೇರೆಂಟ್ಸ್ಗೆ ಒಂದು ಸಣ್ಣ ಕಿವಿ ಮಾತು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? Identify their resourceful habits and their interest in their early age, and you just be a catalyst. ಅವ್ರು ಮಾಡ್ಕೋತಾರೆ, ಓಕೆ. ಅವ್ರಿಗೆ ಗೊತ್ತು ಅವ್ರಿಗೆ ಏನ್ ಬೇಕು ಅಂತ, ನೀವು ಜಸ್ಟ್ ಅವ್ರಿಗೆ ಹೆಲ್ಪ್ ಸಪೋರ್ಟ್ ಕೊಡಿ. ದೇ ವಿಲ್ ಬಿ ಬ್ರೈಟ್ ಇನ್ ದೇರ್ ಫ್ಯೂಚರ್. ವೆರಿ ನೈಸ್, ವೆರಿ ವೆಲ್ ಸೆಡ್ ಆ್ಯಂಡ್ ವೆರಿ ನೈಸ್. Thank you. ರಿಯಲಿ ಐ ಥಿಂಕ್ ಇಟ್ ವಾಸ್ ಕೈಂಡ್ ಆಫ್ ಅನ್ ಐ ಓಪನರ್ ಸೆಷನ್ ಅಂತ. Thank you. ದೋ ಇದು ಆಸ್ ನೀವು ಹೇಳ್ದಂಗೆ NLP ಇದೊಂದು ವಾಸ್ಟ್ ಸಬ್ಜೆಕ್ಟು, ಇಟ್ಸ್ ಲೈಕ್ ಅನ್ ಓಷನ್. ಅಷ್ಟು ದೊಡ್ಡದಾದ್ರೂ ನಾವು ಒಂದು ಸರ್ಫೇಸ್ ಲೆವೆಲಲ್ಲಿ ಈಗಿನ ಕಾಲದ ಪೇರೆಂಟ್ಸ್ ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ಗೆ ಹೇಗೆ ಅವ್ರಿಗೆ ಒಂದು ಸ್ಮಾಲ್ ಎಕ್ಸಸೈಸಸ್ ಇಂದ ಅಥವಾ ಅವ್ರ ಮೈಂಡ್ ಸೆಟ್ ಚೇಂಜ್ ಇಂದ ಹೇಗೆ ವರ್ಕ್ ಮಾಡ್ಬೋದು ಅಂತ ಹೇಳಿ ಒಂದಷ್ಟು ಸಜೆಷನ್ಸ್ನ ಕೊಟ್ಟಿದ್ದೀವಿ ಅಂತ ನಾನು ಅನ್ಕೊಳ್ತೀನಿ. ಆ್ಯಂಡ್ ಇದು ಎಲ್ಲರಿಗೂ ಹೆಲ್ಪ್ಫುಲ್ ಆದರೆ ನನಗೆ ಅದೇ ಒಂದು ಈ ಪಾಡ್ಕಾಸ್ಟ್ನ ಉದ್ದೇಶ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ, ಸಾಕಷ್ಟು ಟೆಕ್ನಿಕ್ಸ್ ಬಗ್ಗೆ ಹೇಳಿದ್ದೀರಾ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದ ಶೋ. ಥ್ಯಾಂಕ್ ಯು. ಸಿ ಐ ಆಮ್ ಗ್ಲಾಡ್ ಬಿಕಾಸ್ ಈ ಕಾಲದ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಇದು. ಕರೆಕ್ಟ್. ಪೇರೆಂಟ್ಸ್ಗೂ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ 20-25 ಇಯರ್ಸ್ ಅಲ್ಲಿ ನಮ್ಮ ಹತ್ರ ಬರ್ತಾರೆ ಮಕ್ಳಿಗೆ ಕರ್ಕೊಂಡು. ಅವರೆಲ್ಲ ಫ್ಯೂಚರ್ ಇಂಡಿಯನ್ಸ್, ಫ್ಯೂಚರ್ ಸಿಟಿಸನ್ಸ್. ದೇ ಆರ್ ಲೈಕ್ they are our next generation people, but gadgets ಇಂದ, not only gadgets, there are a lot of unresourceful habits ಇವಾಗ. ಸೊ ಅವ್ರು ನಮ್ಮ ಹತ್ರ ಕರ್ಕೊಂಡ್ಬಂದಾಗ ನಮ್ಗೆ ಏನಿದು ಇಷ್ಟು ದಿನ ಬಿಟ್ಟು ಇವಾಗ ಕರ್ಕೊಂಡ್ಬರ್ತಾರೆ, ಬೇಜಾರು. ನೀವು ಇಫ್ ಯು ಹ್ಯಾವ್ ಚಾಲೆಂಜಸ್, ಇಟ್ಸ್ ಓಕೆ ಟು ಕಮ್ ಅಂಡ್ ಅಪ್ರೋಚ್ ವೆನ್ ದೇ ಆರ್ ಇನ್ ದೇರ್ early stages. ಕರ್ಕೊಂಡ್ಬನ್ನಿ ನೀವು. It will be easy for you, for them and for us. Manage. Bandu, let them get addressed. Correct. That's a very important, because people, this is for kids, but there are people who have 20 years anxiety, 25 years trauma, depression. So kindly take care and make sure that you address it in your early stages. Because in so many years we are seeing, yes, of course we are doing a good job, but it would be great if you come address it in early stages. So you can check our page and get connected. Yes, thank you so much. Thank you.
ನೋಡಿದ್ರಲ್ಲ ವೀಕ್ಷಕರೇ, ಒಂದು ಸಣ್ಣ ಪ್ರೋಗ್ರಾಮ್ ಅಟೆಂಡ್ ಮಾಡಿ ಅದರಲ್ಲಿರುವಂತಹ ಬೆನಿಫಿಟ್ಸನ್ನು ತಿಳ್ಕೊಂಡ್ರೆ ನಮ್ಮ ಜೀವನ ನಿಜಕ್ಕೂ ಸರಳ ರೀತಿಯಲ್ಲಿ ಸಾಗಬಹುದು. ನಮ್ಮ ಮಕ್ಕಳ ಲ್ಯಾಂಗ್ವೇಜ್ ಏನು, ಅವ್ರನ್ನ ಹೇಗೆ ನಾವು ನಿಜಕ್ಕೂ ಪಳಗಿಸ್ಬಹುದು, ಅವರ ಒಂದು ಹೆಲ್ದಿ ಬೆಳವಣಿಗೆಯಲ್ಲಿ ನಾವು ಹೇಗೆ ಸಹಕಾರಿ ಆಗ್ಬೋದು ಅಂಥೇಳಿ ಇಷ್ಟೊತ್ತವರೆಗೂ NLP ಕೋಚ್ ತಿಳಿಸ್ಕೊಟ್ರು. ನಿಮಗೆಲ್ಲ ಇದು ನಿಜಕ್ಕೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಒಂದು ವಿಶೇಷ ಪಾಡ್ಕಾಸ್ಟಲ್ಲಿ ಮತ್ತೆ ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.